ವರ್ಷ ದೇವರನ್ನು ನಾವು ಆರಾಧನೆ ಮಾಡುವಂತಹ ಕಾಲದಲ್ಲಿ ನಮಗೆ ಶಾಸ್ತ್ರ ವಿಧಿಮುತ್ಸರಿತ ವರ್ತದೆ ಕಾಮಕಾರತಃ ನಜ ಸಿದ್ಧಿಂ ಅವಾಪ್ನೋತಿ. ಆದ್ದರಿಂದ ಶಾಸ್ತ್ರವಿಧಿ ಎಂಬಂತಹದ್ದು ಇದಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ. ಅದಕ್ಕೋಸ್ಕರವಾಗಿ ಶಾಸ್ತ್ರ ಹೇಳುವಾಗ 12 ವರ್ಷಕ್ಕೊಮ್ಮೆ ಅಷ್ಟಬಂಧ ಬ್ರಹ್ಮಕಲಶ ಆಗಬೇಕು. ಆ ನಿಟ್ಟಿನಲ್ಲಿ ಇದೆಲ್ಲ ಅದರಲ್ಲಿ ಮನಸ್ಸು ಮಾಡಿದ್ದೀವಿ. ಅದಕ್ಕೋಸ್ಕರ ಈ ವಿಷಯ ಕೆಲವಷ್ಟು ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಉಂಟು. ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶ ಮಾಡುವುದು ಅಂತ. ಅದಕ್ಕೋಸ್ಕರ ಏನೆಲ್ಲ ಇಲ್ಲಿ ಜೀರ್ಣವಾದಂತಹ ಸ್ಥಿತಿ ಇದೆ, ಏನೆಲ್ಲ ಇಲ್ಲಿ ಆಗಬೇಕಾದಂಥ ಕರ್ತವ್ಯ ಇದೆ, ಅದು ವಿಜ್ಞಾಪನಾ ಪತ್ರದಲ್ಲಿ ಇದೆ. ಅದನ್ನು ಎಲ್ಲ ಭಕ್ತರಿಗೆ ತಲುಪಿಸಿ ತನ್ಮೂಲಕವಾಗಿ ಅವರ ಮೂಲಕವಾಗಿ ಈ ಜೀರ್ಣೋದ್ಧಾರ ಪ್ರಕ್ರಿಯೆ ನಡೆಯಬೇಕಾಗಿದೆ. ಅದಕ್ಕೋಸ್ಕರ ಮೊದಲು ಆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋದು. ಆ ಬ್ರಹ್ಮಕಲಶೋತ್ಸವದ ಅಂಗವಾದ ಜೀರ್ಣೋದ್ಧಾರಾದಿ ಪ್ರಕ್ರಿಯೆಗಳಿಗೆ ನಾವು ವಿಜ್ಞಾಪನ ಬಿಡುಗಡೆ ಮಾಡಿದ್ದೇವೆ. ಅದನ್ನು ನಾವು ಕೊಡುತ್ತೇವೆ. ನೀವು ಕೂಡ ಅಲ್ಲಿ ನೀವು ಅಲ್ಲಿ ಬಂದು ಅವರಿಗೆ ಸರಿಯಾದಂತಹ ಪ್ರೇರಣೆ ಮಾಡಿ ಹೆಚ್ಚಿನ ಮೊತ್ತದ ಅವರು ದೇಣಿಗೆ ಎಲ್ಲ ಕೊಟ್ಟು ತನ್ಮೂಲಕವಾಗಿ ದೊಡ್ಡ ಜೀರ್ಣೋದ್ಧಾರ ಪ್ರಕ್ರಿಯೆ ಎಲ್ಲ ನಡೆಯಬೇಕು. ಅದರಿಂದ ಏನೆಲ್ಲ ಆದರೆ ಒಳ್ಳೆಯದು ಅದನ್ನೆಲ್ಲ ನೀವು ಅದರ ಮೂಲಕವಾಗಿ ಮಾಡಿಸಿ ತನ್ಮೂಲಕವಾಗಿ ನಮ್ಮ ನೆನೆಸಿದಂತಹ ಕೆಲಸವನ್ನು ಚೆನ್ನಾಗಿ ಮಾಡಿಸತಕ್ಕಂತಹ ಮಹಾಭಾರ ಆ ಸಪರಿವಾರ ಸದಾಶಿವದೇವರ ಸನ್ನಿಧಾನಕ್ಕೆ ಸೇರಿದೆ. ಗೋವಿಂದ ಗೋವಿಂದ. ಶಿವರೂರು ಶ್ರೀ ವೇದವ್ಯಾಸ ಸತತಲ್ಲೂ ಅಧ್ಯಕ್ಷತೆಯನ್ನು ಶ್ರೀ ನಾಗರಾಜ ಇತ್ತು ಆಡಳಿತ ಪ್ರಕ್ರಿಯೆ ಕಲ್ಲುಡಿಯಲ್ಲೂ ಶ್ರೀ ಸದಾಶಿವ ದೇವಸ್ಥಾನ ಆಯ್ತಾ ಒಟ್ಟಿಗೆನೆ ಸಭಾ ಗೌರವ ಬೂಡಾದ ಈ ವೇದಿಕೆಡ್ ದೇವೇರ್ನ ಪ್ರಾರ್ಥನೆ ಮಲ್ಪರೆಗೆ ಹರ್ಷಿತ ವರ್ಷಿತ ಬೊಕ್ಕ ಹರ್ಷ ಮಕ್ಕಳು ಎದುರು ಬರೋಡು ಪ್ರಥಮಡು ದೇವೇರ್ನ ಪ್ರಾರ್ಥನೆ ಮಲ್ತೊಂದು ಕಾರ್ಯಕ್ರಮ ಪ್ರಾರಂಭ ಮಲ್ತಂದಾಂಡ ದೇವೇರ್ನ ಅನುಗ್ರಹ ನಂಕೊಪ್ಪುಂಡು ನಡಪುನಂಚಿತಿನ ಮಾತ ಕಾರ್ಯಕ್ರಮಗಳ ಕ್ಷೇತ್ರಡುಪುನಂಚಿತಿನ ಮಹಾಗಣಪತಿ ದೇವಿರು ಸದಾಶಿವ ದೇವಿರು ಅಂಚನೆ ದುರ್ಗಾ ಪರಮೇಶ್ವರಿ ದೇವಿರು ಸಂಪೂರ್ಣವಾದ ನಂಕ ಆಶೀರ್ವಾದನು ಕೊರ್ದು ಎಡ್ಡೆ ರೀತಿಡು ಕಾರ್ಯಕ್ರಮನ ನೂಲ್ದಾತ ನುಗುತ್ತ ಭಾರದಾತ ಕೋರದ ಅಂತ ಲೆಕ್ಕ ನಮ್ಮ ಕೈಟ ನಡಪವೇರು ಪನ್ಪಿನುವ ನಮ್ಮ ಬಲು ಭರವಸೆ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುಣಾಡು ಬಾ ಬಂದು. ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ. ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ. ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ. ದಯೆಯಿರಲಿ ನಮ್ಮಲ್ಲಿ ಗತಿ ನೀನೇ ಹಾದಿಯಲ್ಲಿ. ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ನಮ್ಮ ಕೈಟುಪ್ಪಡು ಮಲ್ಪನಂಚಿತ್ತಿನ ಕೆಲಸ ಪಿದಡ್ದಿನಂಚಿತ್ತಿನ ಕಾರ್ಯ ಎನ್ನಿನಂಚಿತ್ತಿನ ಪೊರ್ತುಡು ದೇವೇರು ಮಾತೆರ್ನ ಸಹಕಾರದೊಟ್ಟಿಗೆ ನಮ್ಮ ಕೈ ಸೇರಾದ ಕೊರಡೆ ಪಣದ ದೇವರಡ ಕುಡವರ ಪ್ರಾರ್ಥನೆ ಮಲ್ತೊಂದು ಕಾರ್ಯಕ್ರಮನ ಮುಂದುವರಿಸ ಒಂದು ಬೈದಿನಂಚಿತ್ತಿನ ಸಾದಿ ಪೂಪಿನಂಚಿತ್ತಿನ ಗುರಿದಾದ ಅಂದು ಗೊತ್ತಂತೆ ನಡತಂದಾಂಡ ಐಕದಾಲ ಅರ್ಥ ಹೆಜ್ಜಿಗೆ ಅಂಚ ಇನಿತ ದಿನತ ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕದ ಒಟ್ಟಿಗೆ ಸ್ವಾಗತ ಬೈದಿನಂಚಿತ್ತಿನ ಬಿನ್ನೇರಿನ ಮಾತ ನಲ್ಮೆಡೆ ಸ್ವಾಗತ ಮಲ್ತೊಂದುಲ್ಲೆರು ತಿರುವಯಲ್ ಗುತ್ತು ರಾಜ್ಕುಮಾರ್ ಶೆಟ್ರ್. ಹರಿ ಓಂ.
ಶ್ರೀ ಮಹಾಗಣಪತಿಯನ್ನ ಅಮೃತೇಶ್ವರ ದೇವರನ್ನ ಈ ಜಾಗಡ ಆರಾಧನೆ ಮನ್ಪುನಂಚಿನ ಕಲ್ಲುಡೇಲು ಸದಾಶಿವ ದೇವರಿಗೆ ಸಾಷ್ಟಾಂಗ ಪ್ರಣಾಮ ಮಂತೊಂದು ವೇದಿಕೆಡು ವಿರಾಜಮಾನರಾದುಪ್ಪುನಂಚಿನ ತಂತ್ರಿಲ್ನ ಪಾದಗು ಅಡ್ಡಬೂರ್ದು ಕಲ್ಲುಡೇಲು ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಶುಭ ಗಳಿಗೆದ ಈ ಸಂದರ್ಭ ನಮ್ಮ ಜೀರ್ಣೋದ್ಧಾರ ಮಂತದು ಎಲ್ಲಂಜಿ 2025 ಇಸವೇಡು ಬ್ರಹ್ಮಲಸ ಮನ್ಪಡು ಪನ್ಪಿನ ಇಚ್ಛೆದಿ ಒಂದು ಇನಿ ಐತ ವಿಜ್ಞಾಪನ ಪತ್ರನು ಬಿಡುಗಡೆ ಮನ್ಪಡು ಪನ್ಪಿನ ಒಂಜಿ ಇರಾದೆದಿ ಒಂದು ಬೋಡಾಪಿನ ಗಣ್ಯರೇನು ಬಿನ್ನೆರೇನು ಆತ್ಮೀಯರೇನು ಲೆತ್ತದು ಈ ಕಾರ್ಯಕ್ರಮನು ಇನಿ ಶುಭ ಆರಂಭ ಮಂತೊಂದುಲ್ಲ ಬಂದುಲೆ ಕಲ್ಲುಡೇಲು ದೇವಸ್ಥಾನಡು ನೆರ್ದು ದುಂಬು 16 ವರ್ಷದ ದುಂಬು ಬಾರಿ ವಿಜೃಂಭಣೆಡು ಬ್ರಹ್ಮಕಲಶೋತ್ಸವ ಆತನು ದಯ ವಿಜೃಂಭಣೆ ಪನ್ಪೆ ಪಂಡ ಬ್ರಹ್ಮಕಲಶೋತ್ಸವದ ದಿನತಾನಿ ನಿರಂತರವಾದ ಒಂಜಿ ವಾರ ಬಡ್ಸಬತಿ ಇತ್ತುಂಡಲ ಬ್ರಹ್ಮಕಲಶ ಹೋಗುದು ಆಲ ತೊಂದರೆ ಒಂದಿನ ರೀತಿಡು ಶಿಲಾಮಯವೈನ ದೇವಸ್ಥಾನನು ನಿರ್ಮಾಣ ಮನ್ಪಾದು ದೇವೇರು ಪುರ್ಲಕಂಠದ ಬ್ರಹ್ಮಕಲಶೋತ್ಸವ ಮಂತದು ನಿರಂತರವಾದ ಧಾರ್ಮಿಕ ಕಾರ್ಯಕ್ರಮಕ್ಕಳೇನು ಈ ಕ್ಷೇತ್ರಡು 16 ವರ್ಷೋಡ್ಲ ವಿಶೇಷವಾದ ಮಂತೊಂದುಲ್ಲೇರು ನಮ್ಮ ಈ ದೇವಸ್ಥಾನಡು ಧನುರ್ ಪೂಜಾ ಪನ್ಪಿನ ಒಂಜಿ ಕಾರ್ಯಕ್ರಮ ಡಿಸೆಂಬರ್ 15 ಹಿಡಿದು ಜನವರಿ 15 ಪುಟ್ಟ ನಡಪುನಂಚಿನ ಧನುರ್ಮಾಸದ ಪೂಜೆ ಅವು ನಮ್ಮ ಐನು ಗ್ರಾಮಡ್ಲ ವಿಶೇಷವಾಯಿನ ಒಂಜಿ ಪುದರನು ಪ್ರಚಾರನು ಅವತ್ತಂದು ಈ ದೇವಸ್ಥಾನಗೂ ಮಲ್ಲ ಕೊಡುಗೆಯನ್ನು ಕೊಡ್ತುಂಡು ಐತ ಜೊತೆಟ್ಟು 16 ವರ್ಷದ ನಡಪೆರ ಸುರುಮಂತಿನಂಚಿನ ಮಾರ್ಚ್ 9 ನಡಪುನಂಚಿನ ಜಾತ್ರೋತ್ಸವಲ ನಮ್ಮ ಪತ್ತೂರ್ದ ಜನಕುಲು ಇಡೆ ಬತ್ತದು ಮೆಚ್ಚುನಂಚಿನ ಒಂಜಿ ಕಾರ್ಯಕ್ರಮ ಆತನು ಪಂಡ್ರೆ ಖುಷಿಯ ಒಂದುಂಡು ಐತ ಜೊತೆಟ್ಟು ನಮ್ಮ ವರಮಹಾಲಕ್ಷ್ಮಿ ಪೂಜೆಪ್ಪು ಸಾರ್ವಜನಿಕವಾಯಿನ ಬೇತೆ ಬೇತೆ ಕಾರ್ಯಕ್ರಮಪ್ಪು ಧರ್ಮ ಶಿಕ್ಷಣವಾಯಿನಂಚಿನ ಕೆಲವು ಕಾರ್ಯಕ್ರಮಪ್ಪು ಈ ದೇವಸ್ಥಾನಡು ನಿತ್ಯ ನಿರಂತರವಾದ ನಡತೊಂದು ದೇವರನ್ನ ಒಂಜಿ ಸೇವೆ ವಾ ರೀತಿ ನಡಪೊಡ ಹಿಡ್ದು ಪುರ್ಲಕಂಠಾದ ದೇವರು ನಡಪಾದೇರ್ ಪನ್ಪಿನ ಖುಷಿಟ್ಟು ನಮ್ಮ ಈ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ ಮನ್ಪುನಗ ಗರ್ಭಗುಡಿ ಬೊಕ್ಕ ತೀರ್ಥ ಮಂಟಪ ಮುಟ್ಟ ಅಂದೆ ಸುತ್ತು ಪೋಳಿ ಬೊಕ್ಕ ಎದುರುಡುಪ್ಪುನಂಚಿನ ಸಭಾಂಗಣನು ದೆತದು ಐಕ್ ವಾಸ್ತು ಪ್ರಕಾರವಾದ ಮಂತದು ಈ ದೇವಸ್ಥಾನದ ಎದುರುಗುವಂತೆ ಜಾಗನ ಖರೀದಿ ಮನ್ಪೊಡು ಬರಿತ ಜಾಗನ ಖರೀದಿ ಮನ್ಪೊಡು ಆ ಮೂಲಕವಾದ ಬ್ರಹ್ಮಕಲಶ ಮನ್ಪೊಡು ಪನ್ಪಿನ ಇಚ್ಛೆ ನಮ್ಮ ಇಂದು ನಮ್ಮ ಮಾತ್ರತ್ತು ವಿಶೇಷವಾದ ನಮ್ಮ ಈ ಕ್ಷೇತ್ರದ ತಂತ್ರಿಲನ ವೇದವಾಸ ತಂತ್ರಿಲನಲ್ಲ ಒಂಜಿ ಇಚ್ಛೆ ಆರು ಬ್ರಹ್ಮಕಲಶೋತ್ಸವ ಮನ್ಪುಗ ಪಣ್ಣಗ ಸುರೂತ ಶಬ್ದ ಇಂಜಿನ ಪಂತಿನಿ ಪಂಡ ಬ್ರಹ್ಮಕಲಶೋತ್ಸವ ಮನ್ಪೋಲಿ ದೇವರೆಗ್ ಅಂಡ ಜಾಗ ಸುರು ಮನ್ಪುಲೆ ಜಾಗನು ಏತು ತೀರ್ನು ಆತು ಜಾಗನು ದೇವರೆಗ್ ದೇತದು ನಿಕುಲು ದೇವರೆಗ್ ಕಾಣಿಕೆ ಅದು ದೀಲೆ ಹಿಡಿದು ಬೊಕ್ಕ ಬ್ರಹ್ಮಕಲಶೋತ್ಸವದ ವಿಷಯ ಪಾತೆರ್ಲೇ ಪಂತೇರು ಬ್ರಹ್ಮಕಲಶೋತ್ಸವ ಮಾತಾಕೋಡಿಲ್ಲ ಮನ್ಪೇರು ಜಾಗದ ಕೊರತೆ ಬೊಕ್ಕ ಶುರುವಾಪಿನಿ ಅಂಚ ಅದು ಕೈತಲ್ದ ಜಾಗಲೇನು ಏತ್ತು ಆಪುಂಡು ಆತು ದೇವರನ್ನ ಇಂಚ ಇಚ್ಛೆ ಉಂಡು ಆ ಪ್ರಕಾರವಾದ ನಮ್ಮ ಜಾಗನ ದೆತೊಂದು ಬ್ರಹ್ಮಕಲಶೋತ್ಸವದ ಬೊಕ್ಕ ಜೀರ್ಣೋದ್ಧಾರದ ಕೆಲಸ ಮನ್ಪುನು ಒಂದು ನಮ್ಮ ಎನ್ನದ ಏಕೆ ದೇವರನ್ನ ಪೂರ್ಣ ಅನುಗ್ರಹ ಪಡು ಪಂಡುದು ಇನಿತ ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮನ್ಪೆರಲ್ಲೇರು ಡಾಕ್ಟರ್ ಭರತ್ ಶೆಟ್ರು ಶಾಸಕರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರದವರಿ ಭಕ್ತಿಯಾದ ನಿರಂತರವಾದ ಈ ಕಾರ್ಯಕ್ರಮಟ್ಟು ಭಾಗವಹಿಸಿನಾರು ನನ್ನ ಒಂದು 5-10 ನಿಮಿಷದಲ್ಲಿ ಈ ಕಾರ್ಯಕ್ರಮಕ್ಕೂ ಬರ್ಪೆ ಅಂದು ಪಂತೇರು ಆರ್ನ ಆರೇನು ಸ್ವಾಗತ ಮಂತೊಂದು ಇನ್ನಿತ ಕಾರ್ಯಕ್ರಮಟ್ಟು ನಂಗೆ ಆಶೀರ್ವಚನ ಮನ್ಪರಪ್ಪುನಾರು ಈ ಕ್ಷೇತ್ರದ ತಂತ್ರಿಲು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ತಂತ್ರಿಲೈನ ಶಿಬರೂರು ಶ್ರೀ ವೇದವಾಸ ತಂತ್ರಿಲೆಗೆ ಭಕ್ತಿ ಬೊಕ್ಕ ಆತ್ಮೀಯತೆಡು ಈ ಕಾರ್ಯಕ್ರಮಕ್ಕೂ ಸ್ವಾಗತ ಮಂತೊಂದುಲ್ಲೆ ಬಂದುಲೆ ವೇದವಾಸ ತಂತ್ರಿನ ಬಗ್ಗೆ ಹೆಚ್ಚು ಪನೊಡೊಂದಿಜ್ಜಿ ಈ ದೇವಸ್ಥಾನ ಈತ್ ಮಲ್ಲ ಮಟ್ಟಿಡು ಬೆಳಗೊಡೊಂದಂಡ ಆರ್ನ ಪಪ್ಪ ಆಯ್ನ ಅಯಗ್ರೀವ ತಂತ್ರಿಲ್ನ ಮಲ್ಲ ಕೊಡಿಗೆಂಡು ಐತ ಜೊತೆಟ ಆರ್ನಲ ಕೊಡಿಗೆಂಡು ಬಾರಿ ಭಯ ಭಕ್ತಿ ಶ್ರದ್ಧೆಡು ಅವತ್ತಂದೆಂದು ಎನ್ನ ಸ್ವಂತ ದೇವಸ್ಥಾನ ಪನ್ಪಿನ ನಿಲೆಟ್ಟು ನಂಗೆ ಮಲ್ಲ ಸಹಕಾರ ಕೊರ್ಪಿನಾರು ವೇದವಾಸ ತಂತ್ರಿಲು ಆರೇನು ಈ ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದು ನಮ್ಮ ದೇವಸ್ಥಾನದ ಆಡಳಿತ ಕಮಿಟಿದ ಟ್ರಸ್ಟಿ ಅಧ್ಯಕ್ಷರೇನ ನಾಗರಾಜ ರೈಕುಲು ಆರೇನು ಸ್ವಾಗತ ಮನ್ಪೊಡೊಂದು ಫಲಕಾಣಿಕೆಯನ್ನು ಕೊಡ್ದು ಸ್ವಾಗತ ಮನ್ಪೊಡೊಂದು ಆಡ ವಿನಂತಿ ಮಂತೊಂದುಲ್ಲೆ
ಪರಾಪುಣ್ ಪಂತೇರು ಆರೆನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತೊಂದು ಇನ್ನಿತ ನಮ್ಮ ದೇವಸ್ಥಾನದ ಎಂಚ ದೇವಸ್ಥಾನ ಉಪ್ಪುಣು ಪನ್ಪಿನೆತ್ತ ಬಗ್ಗೆ ನೀಲನಕಾಶೆಯನ್ನು ಬಿಡುಗಡೆ ಮನ್ಪೆರಲ್ಲ ಕರ್ನಾಟಕ ರಾಜ್ಯದ ಧಾರ್ಮಿಕ ಪರಿಷತ್ ಸದಸ್ಯರಾದ ಮಲಾಡು ಬೀಡಿದ ಒಂಜಿ ಆಧಾರ ಸ್ತಂಭಾದುಪ್ಪುನಂಚಿನ ಶ್ರೀಮತಿ ಮಲ್ಲಿಕಾಪ್ಪ ಕಲ ಇನ್ನಿತ ಕಾರ್ಯಕ್ರಮಟ್ಟು ನೀಲನಕಾಶೆಯನ್ನು ಬಿಡುಗಡೆ ಮನ್ಪಂದುಲ್ಲೆ ಉಲ್ಲೆರು ಆರೇನು ಈ ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದು ನಾಗರಾಜ ರೈಕುಲು ಆರೇನು ಈ ಕಾರ್ಯಕ್ರಮಕ್ಕೂ ಶಿಕ್ಷಕರು ಸಾಧು ಸ್ವಭಾವದಾರು ನಮ್ಮ ಪಂಡ ಪೂರ ಕೆಲಸಗೂ ಒತ್ತೊನ್ನಾರು ಮೇರ್ನ ಪಪ್ಪ ಪರಮೇಶ್ವರ ಉಪಾಧ್ಯಾಯರನ್ನ ನೆನಪು ಮಂತೊಂದು ಸದಾಶಿವ ಉಪಾಧ್ಯಾಯರನ್ನು ಈ ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ ನಾಗರಾಜ ರೈಕುಲು ಈ ಆರೆಗೆ ಫಲ ಕಾಣಿಕೆಯನ್ನು ಕೊರ್ದು ಈ ಕಾರ್ಯಕ್ರಮ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷ ಅದು ಬಾರಿ ಖುಷಿಟ್ಟು ಒಪ್ಪೊಂದಿನಾರು ನಿಟ್ಟೆಗುತ್ತು ರವಿರಾಜ್ ಶೆಟ್ರು ಉದ್ಯಮಿಲಾದ ಧಾರ್ಮಿಕ ಕ್ಷೇತ್ರೋಡು ಮಸ್ತ್ ಕೆಲಸ ಮಂತಿನಾರು ನಮ್ಮ ಈ ಕ್ಷೇತ್ರದ ಅನನ್ಯವಾದ ಭಕ್ತಿನ ದಿವಂದಿನಾರು ನಿರಂತರವಾದ ಈ ಕ್ಷೇತ್ರ ಬರೊಂದು ನಮ್ಗೆ ಬೋಡಾಯನ ಸಲಹೆ ಸೂಚನೆ ಸಹಕಾರ ಕೊಡ್ದು ಈ ಕಾರ್ಯಕ್ರಮಕ್ಕೂ ಪ್ರತಿ ಸತ್ತಿ ನಮ್ಮೊಟ್ಟಿಗೆ ಬೆರಿ ತಟ್ಟದು ಸಹಕಾರ ಕೊರ್ಪಿನಂಚಿನ ನಿಟ್ಟೆಗುತ್ತು ರವಿರಾಜ್ ಶೆಟ್ರಿಗಳ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತೊಂದು ನಾಗರಾಜ ರೈಕುಲು ಆರೆಗೆ ಶ್ರೀಮತಿ ಡಾಕ್ಟರ್ ಮಮತಾ ಪಿ ಶೆಟ್ರು ಮುಖ್ಯಸ್ಥರು ಅಭಿಮತ ಟಿ ವಿ ಮಂಗಳೂರು ಮೇರು ಧಾರ್ಮಿಕ ಚಿಂತನೆಡೆಡ್ಡೆ ಭಾಷಣ ಮನ್ಪುನಾರು ಮಾತ್ರ ತಂದೆ ಧರ್ಮ ಶಿಕ್ಷಣದ ಬಗ್ಗೆ ಅನನ್ಯವಾದ ತೆರಿದಿನಾರು ಕೊಡುಗೈ ದಾನಿ ಮಾತ್ರವತ್ತಂದೆ ಅವ್ರನ್ನ ಒಂಜಿ ಪೊಣ್ಣು ಪತ್ರಿಮೋದ್ಯಮಡು ಅಥವಾ ದೃಶ್ಯ ಮಾಧ್ಯಮದ ಉದ್ಯಮಡು ಕಾರ್ದಿದ್ದು ಐನು ಸಮರ್ಥವಾದ ನಿಭಾವನೆ ಮಂತಿನಂಚಿನ ದಿಟ್ಟತನದ ಪೊಣ್ಣು ಪಂಡ ಮಮತಾ ಶೆಟ್ರು ಅಭಿಮತ ಪನ್ಪಿನ ಟಿ ವಿನ ಒಂಜಿ ರಾಷ್ಟ್ರ ಮಟ್ಟೋಡ್ಲ ಗುರುತಿಸೋಡು ಪನ್ಪಿನ ಚಿಂತನೆ ಎಡುಪುನಾರು ನಮ್ಮ ಇನ್ನಿತ ಕಾರ್ಯಕ್ರಮಕ್ಕೂ ಆರು ಮುಖ್ಯ ಭಿನ್ನೆರಾದ ಬೈದೇರು ಮಮತಾ ಶೆಟ್ರಿನಿ ಈ ಕಾರ್ಯಕ್ರಮಕ್ಕೂ ಮಾತೆರ್ನ ಪರವಾದ ಪ್ರೀತಿಪೂರ್ವಕವಾದ ಗುತ್ತದ ಯಜಮಾನ್ರು ಧಾರ್ಮಿಕ ಕ್ಷೇತ್ರಡು ಎಡ್ಡೆ ಕೆಲಸ ಮನ್ಪುನಾರು ಅವತ್ತಂದೆ ಕಲ್ಲುಡೇಲು ಸದಾಶಿವ ದೇವಸ್ಥಾನದ ಪರಮ ಭಕ್ತೆ ಅದು ಕಲ್ಲುಡೇಲು ದೇವಸ್ಥಾನದ ಒಂಜಿ ತಿರುವೇಲ್ಗುತ್ತದ ಅಂಗ ಪಂಡದ ತೆರೆಯೊಂದು ಈ ಕ್ಷೇತ್ರಗೂ ನಿತ್ಯ ನಿರಂತರವಾದ ಕಾರ್ಯಚಟುವಟಿಕೆ ಪಾಲ್ಗೊಳ್ಳುನಾರು ಮಾತ್ರ ತಂದೆ ಈ ಕ್ಷೇತ್ರಗೂ ಬೋಡಾಯನಂಚಿನ ಕೊಡುಗೆನು ನಿರಂತರವಾದ ಕೊರ್ಪೆ ಪನ್ಪಿನ ಪಾತೆರನ್ನು ಪನೊಂದು ನಮ್ಮೊಟ್ಟಿಗೆ ಜವನೇರನೊಟ್ಟಿಗೆ ಪ್ರಯಾದಕ್ಲನೊಟ್ಟಿಗೆ ಇತ್ತೊಂದು ನೇರ ನುಡಿತ ಒಂಜಿ ಕೆಲಸ ಆಡೊಂದಿತ್ತನ ಹಠವಾದಿ ಛಲವಾದಿಯಿಂದೆಲ್ಲ ಪನೊಲಿ ಅಂಚಿನ ನವೀನ್ ಚಂದ್ರಾಳುವರೇನು ಈ ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ನಮ್ಮ ಇನ್ನಿತ ಕಾರ್ಯಕ್ರಮದ ಮುಖ್ಯ ಭಿನ್ನೆರೇನ ಡಾಕ್ಟರ್ ಭರತ್ ಶೆಟ್ರು ಬರೊಂದುಲ್ಲೆರು ಆರೆನ್ನ ಈ ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ ಮುಕ್ತಸರೈನ ನಾಗರಾಜ ರೈಕುಲು ತಿಮಿರಿಗುತ್ತು ಮಿತ್ರರಿಗೆ ದೃಶ್ಯ ಮಾಧ್ಯಮ ಮಿತ್ರರಿಗೆ ಅಂಚನೆ ಮೂಲ ಸೇರ್ದಿನ ಭಗವತ್ ಭಕ್ತರಿಗೆ ಗುತ್ತು ಬರ್ಕೆ ಬಾಮದ ಮಾತ ಬಂಧುಲೆಗೆ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದು ಎನ್ನ ಸ್ವಾಗತ ನುಂತವೆ ಸ್ವಾಗತ ಮಲ್ತಿನಂಚಿತ ಶ್ರೀಯುತ ರಾಜ್ಕುಮಾರ್ ಶೆಟ್ಟಿ ತಿರುವೇಲ್ಗುತ್ತು ಮೇರೆಲ್ಲ ಪ್ರೀತಿಪೂರ್ವಕವಾದ ಸಭೆಗೆ ಸ್ವಾಗತ ಮಲ್ತೊಂದು ಇನ್ನಿತ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ ಒಂದು ಬೊಲ್ಪು ಜಗತ್ತದ ಮೂಲ ಜೀವನದ ಮೂಲ ಬೊಲ್ಪುದಂತೆ ಓ ಸಾಧಿಲ ಇಜ್ಜಿ
ಅಂಚಿತ್ತಿನ ಒಂಜಿ ಬೊಲ್ಪುದ ಸಾಧಿನ ದೇವೇರನಂಕ ತೋಜಾದು ಕೊರಡು ಪನ್ಪಿನಂಚಿತ್ತಿನ ದಿವ್ಯಾರ್ಥನು ದಿವೊಂದು ಇನಿತಾದ ದಿನ ಮಿನಿಟ್ ನಡಪುನಂಚಿತ್ತಿನ ಈ ಕಾರ್ಯಕ್ರಮಗ್ ದೀಪ ಪ್ರಜ್ವಲನೆ ಮಲ್ತದು ಬೊಲ್ಪುದ ಸಾಧಿನ ದೇವೇರಡ ನಟದ ತೋಜಾದು ಕೊರಡು ಪಂಡದು ಇನಿ ವೇದಿಕೆ ಡುಪ್ಪುನ ಮಾತ ವಿನ್ನೆರಡ ಕೇಳನೊಂದು ದೀಪ ಪ್ರಜ್ವಲನೆ ಮಲ್ಪಡು ಪಂಡದು ಕೇಳನೊಂದುಲ್ಲೆ ದೀಪ ಪ್ರಜ್ವಲನೆ ಮಲ್ಪರಪ್ಪನಂಚಿತ್ತಿನ ಶ್ರೀಯುತ ಡಾಕ್ಟರ್ ಭರತ್ ಶೆಟ್ಟಿ ಮೇರೆ ಅಂಚನೆ ವೇದಿಕೆ ಡುಪ್ಪುನಂಚಿತ್ತಿನ ಮಾತ ಮಲ್ಲ ಬಿನ್ನೇರ್ನಕುಲು ಎದುರಡಿ ಬತ್ತದು ದೀತಿನ ತುಡರ್ಣ ಅರ್ಲಾದ ಕಬ್ಬಿದಿನ ಕತ್ತಲೆತ್ತನ್ನಾಂಡ ಮಾಜಾದ್ ಬೊಲ್ಪುದ ತರ್ಜಿಮೆನ ತೋಜಾದ್ ಎದುರುಗು ಬರ್ಪಿನಂಚಿತ್ತಿನ ಸರ್ವ ಕಷ್ಟೊರ್ದುಲ ಕಡಪುನಂಚಿತ್ತಿನ ಕಡಿಲ್ಲ ಇಷ್ಟೊರ್ದು ನಡಪುನಂಚಿತ್ತಿನ ಸಾಧಿನ್ಲ ತೋಜಾದು ಕುರುಡು ಪುಂಡದು ನಮ್ಮ ಇನ್ನಿತ ಸಭೆಗೆ ಮಲ್ಲಬಿನ್ನೆರ ಅಂಚಿತ್ತಿನ ಶ್ರೀ ಶ್ರೀಧರ ಚಿಕ್ಕಬಿಟ್ಟು ಅಧ್ಯಕ್ಷರು ನೀರ್ಮಾರ್ಗ ಗ್ರಾಮ ಪಂಚಾಯತ್ ಮೇರ್ಲ ವೇದಿಕೆಗೆ ಬತ್ತದು ಬಿನ್ನೆರೊಟ್ಟಿಗೆ ಸೇರನೋಡು ಪಂಡದು ಕೇಳನೊಂದುಲ್ಲೆ ಇರೆಗೆ ಪ್ರೀತಿಪೂರ್ವಕವಾದ ಸಭೆಗೆ ಸ್ವಾಗತ ಮಲ್ತೊಂದುಲ್ಲೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಭಾಗ್ಯಧನ ಸಂಪದ ಶತ್ರುಬುದ್ಧಿ ವಿನಾಶಾಣಂ ದೀಪಜ್ಯೋತಿರ್ ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ ದೀಪೋ ಹರಾತಿ ಪಾಪಾನಿ ಪುಣ್ಯ ದೀಪ ನಮೋಸ್ತುತೆ ಪಣದ ದೀಪನು ಕೈ ಮುಗಿಯೊಂದು ದೀಪ ಪ್ರಜ್ವಲನೆ ಮಂತಿನಂಚಿತ್ತಿನ ಮಾತ ಬಿನ್ನೆರಕ್ಲ ಸೋಲೈತು ಸೊಲ್ಮೆ ಸಂದ ಒಂದು ನಮ್ಮೊಟ್ಟಿಗೆ ಜೊತೆಯನ್ನಂಚಿತ್ತಿನ ಶ್ರೀ ಶ್ರೀಧರ ಚಿಕ್ಕಬೆಟ್ಟು ಅಧ್ಯಕ್ಷರು ನೀರ್ಮಾರ್ಗ ಗ್ರಾಮ ಪಂಚಾಯತ್ ಸರ್ವ ರೀತಿಡ್ಲ ದೇವಸ್ಥಾನದ ಅಭಿವೃದ್ಧಿಗೂ ಸಹಾಯ ಮಲ್ತೊಂದು ನಮ್ಮೊಟ್ಟಿಗೂ ನಮ್ಮ ರಾಧಪ್ಪನಂಚಿತ್ತಿನ ಶ್ರೀಯುತ ಶ್ರೀಧರ ಚಿಕ್ಕಬೆಟ್ಟು ಮೆರೆನು ಪ್ರೀತಿಪೂರ್ವಕವಾದ ಸಭೆಗೆ ಸ್ವಾಗತ ಮಲ್ತೊಂದು ನಾಗರಾಜ್ ರೈಕುಲು ಸಾಂಕೇತಿಕವಾದ ಸಭೆಗೆ ಶ್ರೀಧರನನ್ನು ಸ್ವಾಗತ ಮಲ್ಪಡು ಪಂಡದ ಕೇಳನೊಂದು ಸಭೆನ ಮುಂದುವರಿಸಬಂದಿಲ್ಲ ದೀಪ ಎಂಚ ಪೊತುದು ಬೊಲ್ಪುದ ಸಾಧಿನ ತೋಜಾವುಂಡ ಅಂಚನೆ ಹಿರಿಯರ್ನ ಒಂಜಿ ಆಶೀರ್ವಾದ ನಂಕ ಬೋಡು ಪನ್ಪಿನವ ನಮ್ಮ ಸಂಪ್ರದಾಯ ಅಂಚನೆ ಸಭೆ ಟುಪ್ಪುನಂಚಿತ್ತಿನ ಜ್ಞಾನಿಲು ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರು ಕ್ಷೇತ್ರದ ತಂತ್ರಿಲ ಅಂಚಿತ್ತಿನ ಶಿಬರೂರು ಶ್ರೀ ವೇದವ್ಯಾಸ ತಂತ್ರಿಲು ಸಭೆಯನ್ನುದ್ದೇಶಿಸಾದ ಆಶೀರ್ವಚನ ಮಲ್ಪಡು ಪಂಡದು ಸೇರ್ದಿನ ಮಾತ ಮಲ್ಲ ಬಿನ್ನೇರ್ನ ಅಂಚನೆ ಸಭಿಕೇರ್ನ ಪರವಾದ ಈ ಗ್ರಾಮದ ಪರವಾದ ಎರಡು ವಿನಮ್ರವಾದ ವಿನಂತಿ ಮಲ್ತೊಂದುಲ್ಲ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾ ಪ್ರದಾಯಕಂ ಶುದ್ಧಂ ಸಚ್ಚಿದಾನಂದಂ ಸದಾಶಿವಮಹಂ ಭಜೆ ಮುಲ್ತ ಅಧಿದೇವತೆಯ ಇಂಚಿತ್ತಿನ ಮಹಾಗಣಪತಿ ದೇವರೇ ಸದಾಶಿವ ದೇವರಿಗೆ ನಮಸ್ಕಾರ ಮಲ್ತೊಂದು ಈ ವೇದಿಕೆ ಪೆಂಚಿತ್ತಿನ ಗಣ್ಯರೇನೆ ಅಭಿವಂದಿಸ ಒಂದು ಎದುರು ಪೆಂಚಿತ್ತನ ಮಾತ ಭಕ್ತೇರನಾಗ್ಲೇನೆ ಅಭಿನಂದಿಸ ಒಂದು ಬ್ರಹ್ಮಕಲಶ ದೇವಸ್ಥಾನದ ಅವಿಭಾಜ್ಯ ಒಂಜಿ ಕರ್ತವ್ಯ ಮುಖ್ಯವಾದ ದೇವರನ್ನಾಗಲೇನು ನಮ್ಮ ಪ್ರತಿಷ್ಠಾಪನೆ ಮಲ್ಪನಗನೆ ಐಕೆ ನಮ್ಮ ಅಷ್ಟಬಂಧಾದಿಗಳದ್ದಾವರನೇ ಪ್ರತಿಷ್ಠೆ ಮಲ್ಪಾವ ಒಂಜಿ ದೇವಸ್ಥಾನಡು ಅಷ್ಟಬಂಧ ಪಾಡ್ನಂದಾಂಡ ಐಕ್ ಅವಧಿ ಏಪಳ್ಳ ಒಂಜಿ ವೈದ್ಯರ್ನಾಕಲ್ನ ಆ ಟ್ಯಾಬ್ಲೆಟ್ಗೆ ಎಂಚ ಒಂಜಿ ಎಕ್ಸ್ಪೈರಿ ಡೇಟ್ ಅಂದ ಎಂಚ ಬರೆಬೇರ ಅವೇ ರೀತಿಯಾದ ಅಷ್ಟಬಂಧದ ಅವಧಿ ಪಂಪಿಂಚಿತ್ತನ 16 ವರ್ಷ ಮುಟ ಮಾತ್ರ ಐಗೋಸ್ಕರನೇ ದ್ವಾದಶಾಬ್ದಾತ್ ಪರೇ ದೇವಿ ಯದಿ ಬಂಧೇ ದೃಢೇ ಸ್ಥಿತೌ ತದುತ್ಸಾರ್ಯ ಕರ್ತವ್ಯಂ ನವೀನಂ ಕಾರಯೇದ್ ಬುಧಾಃ ಅರ್ಧವರ 16 ವರ್ಷಾನಗ ಅವು ನಮನೆಡೆ ಸ್ಥಿತಿಡಿತ್ತನಂದಾನಂದಾಂಡಲ
ಅವೇನು ನಮ್ಮ ವಿಸರ್ಜನೆ ಮಲ್ಪರೈತಿನ ಇನಿ ನಮ್ಮ ಪಾಡಿಂಚಿತ್ತನ ಪೂ ಎಲ್ಲದಿನಗೂ ಎಂಚ ನಿರ್ಮಾಲ್ಯ ಪುಂಡ ಅವೇ ರೀತಿಯಾದ ಆ ಅಷ್ಟಬಂಧಲ ನಿರ್ಮಾಲ್ಯ ಆನಂದ ಅಂಡ ನಮ್ಮ ಆಗಮಶಾಸ್ತ್ರ ಬಣ್ಣಗ ಅಷ್ಟಬಂಧ ವಿಹೀನೇತು ಪೂಜಾಚ ನಿಷ್ಫಲ ಭವೇತ್. ಅಷ್ಟಬಂಧದ ಡೇಟ್ ಬಾರಾದ ಪುಣ್ಯ ನಂಗೆ ಅಂಚನೆ ನಿರಂತರವಾದ ಪೂಜೆನ ನಮ್ಮ ಮುಂದುವರಿಸಂದೇ ಪೋಂದುಲ್ಲ ಅಂತ ಅಂಡ ಐತ ಪ್ರಯೋಜನ ಇಜ್ಜಿ ನಮ ಐತ ಜವಾಬ್ದಾರಿದಾಗಳು ಅಪರಾಧಿ ಸ್ಥಾನಡು ಉಂತೊಡ ಐಗೋಸ್ಕರವಾದ ನಮ್ಮ ಮಾತ ಏಪಲ್ಲ ಎಚ್ಚರಗೊರೊಂದು 16 ವರ್ಷ ಆನಗ ನಿಗಳು ಪೂರ ಅಷ್ಟಬಂಧ ಬ್ರಹ್ಮಗಳ ಸಮರ್ಪರ ರೆಡಿ ಆವಡು ಅವು ಒಂಜಿ ಮಲ್ಲ ಒಂಜಿ ಕಾಲಘಟ್ಟ ಅಪನಗ ಒಂಜಿ ಮಾತ ನಮ್ಮ ಭಕ್ತರನಾಗ್ಲಿನ ಹುಟ್ಟುಬಾಡ್ರೆ ಹಾಕೊಂಡು ಸೇರುವೇರು ಐಗೋಸ್ಕರವಾದ ಮಾತ ಸರಕಾರದ ಪ್ರಯೋಜನ ಆವಡು ಗಣ್ಯರ್ನಾಗೆಲ್ಲ ನಂಗೆ ಸಹಕಾರವಾಡು ನಮ್ಮ ಕೇಂದ್ರ ನಂಗೆ ಒಂಜಿ ಅವಕಾಶ ಅಪನಗ ನಮ್ಮ ದೇವಸ್ಥಾನದ ಜೀರ್ಣವಾಯಿಂಜಿತ್ತಿನ ಅಂಗಾಂಗಗಳಿಗೆ ಪೂರ ಉದ್ಧಾರ ಮಲ್ತದೆ ಜೀರ್ಣೋದ್ಧಾರ ಮಲ್ಪಿಂಚಿತ್ತಿನ ಒಂಜಿ ಕೆಲಸ ನಮ್ಮ ಮಲ್ಪರ ಸಾಧ್ಯ ಆವಣು ಐಗೋಸ್ಕರವಾದ ನಮ ಅವಿಕೋ ಮಾತ ಬೇತೆ ಬೇತೆ ಮಹನೀಯರನಾಗಲೇನು ಪದದಬಾರ್ದು ತನ್ಮೂಲಕವಾದ ನಮ್ಮ ಕೆಲಸ ಮಲ್ಪರ ಇತ್ತೇನೆ ಐಗೋಸ್ಕರವಾದ ಒಂಜಿ ರೀತಿಯಲ್ಲಿ ಇತ್ತೇನೆ 16 ವರ್ಷ ಆದ ಅಂಡ ಈ ವರ್ಷನೇ ಆವರ ಇತ್ತಿಂಚಿತ್ ಕರ್ತವ್ಯ ಅಷ್ಟಬಂಧ ಅಂಡ ಅವು ಕೆಲಸತಿ ನಮ್ಮ ಕೈ ಮೀರಿದು ಪುನಗ ಐಕೆ ಒಂಜಿ ಎಕ್ಸ್ಕ್ಯೂಸ್ ಒಂದು ಆ ಪ್ರಕಾರವಾದ ನಮ್ಮ ಬರ್ಪಿ ವರ್ಷ ಮಲ್ಪುಗ ಅಂದು ಪಣಂದು ಮುಳ್ತ ಅಧ್ಯಕ್ಷರು ಆಗಲು ಒಂಜಿ ಬೇಡಿಕೆ ದುಂಬುದಿಯೇರಿ ಐಗೋಸ್ಕರವಾದ ಬರ್ಪಿ ವರ್ಷ ಅವೇನು ನಮ್ಮ ಅಷ್ಟಬಂಧ ಬ್ರಹ್ಮಕಲಶೋತ್ಸವನ ನಮ್ಮ ಮಲ್ಪುಣ ಒಂದು ಪಂದು ಒಂಜಿ ಅಂದಾಜು ಮಲ್ತದಂಡು ಆ ಪ್ರಕಾರವಾದ ಒಂಜಿ ರೀತಿಡು ನಂಗೆ ದಿನ ಬಣ್ಣಗ ಒಂಜಿ ಫೆಬ್ರವರಿ 26ನೇ ತಾರೀಕು ಒಂಜಿ ಲಾಯ್ಕ್ ದಿನ ಉಂಡು ದೇವರನ್ನ ನಮ್ಮ ನಕ್ಷತ್ರಕ್ಕೂ ಅನುಕೂಲವಾಗಿ ಪೆಂಚಿತ್ತಿನ ದಿನ ಅರಿದ ಅವರ ಆ ದಿನ ಮಲ್ಪುಣ ಸೂಕ್ತ ಅಂದು ಎನ್ನಂಜಿ ಸಲಹೆ ಕೊರ್ದು ಅರಿದ ಆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಮಾತ ಕರ್ತವ್ಯನಿಗಳು ಮಡ್ಪೊಡು ಆ ದೇವರನ್ನ ಅನುಗ್ರಹಕ್ಕೂ ಪಾತ್ರರಾವಡು ಅಂತ ಪಡೆದು ಕೇಳೊಂದು ಎನ್ನ ಪಾತ್ರದ ಮುಗಿತೊಂದುಲ್ಲ. ಜೈ ಹಿಂದ್. ವಿಜ್ಞಾಪನಾ ಪತ್ರವನ್ನು ಅನಾವರಣ ಮಲ್ಪಡು ಪಡೆದು ಕೇಳೊಂದಿಲ್ಲ. ಜೋರಾಯನ ಕೈತಾಟಿದ ಒಟ್ಟುಗೂ ಜಿಂಜೆಲ್ದ ಸಾದಿಡು ವಿಜ್ಞಾಪನ ಪತ್ರ ಇಂಚ ಬಿಡುಗಡೆ ಅಂಡ ಅವೇ ಪ್ರಕಾರವಾದ ದೇವೇರು ಕಾರ್ಯಕ್ರಮವನ್ನು ಪೂರ್ಣ ರೂಪಡು ನಮ್ಮ ಕೈಟ ನೆರವೇರಿಸಾವುದು ಬೇಕಾದ ಮಾತ ಅಗತ್ಯತೆಲು ಉಂಟ ಆ ಅಗತ್ಯತೆಯನ್ನು ಸಕಾಲೋಡು ಪೂರೈಕೆ ಮಲ್ತದೆ ತನು ಮನ ಧನದ ಸಹಾಯದ ಒಟ್ಟುಗೂ ಕ್ಷೇತ್ರೋಡು ದಾದ ಮಾತ ಅಭಿವೃದ್ಧಿ ಕಾರ್ಯಗಳು ನಡೆಬರಗೊಂಡ ಆ ಕಾರ್ಯಗಳ ಮಾತ ಹೊರ್ತುದ ಬೇಲೆನು ಹೊರ್ಲುಡು ಮುಹೂರ್ತೋಡು ಇಡೀ ಗ್ರಾಮನು ಎಡಬಲದಿ ಒಂದು ತಾನೆಲ್ಲ ಸಹಕಾರದ ಒಟ್ಟುದು ನಡಪುಡಾದ ಪರಡೆ ಪಡೆದು ಕ್ಷೇತ್ರದ ಮಹಾಗಣಪತಿ ದೇವರು ಸದಾಶಿವ ದೇವರು ರಚನೆ ದುರ್ಗಾ ಪರಮೇಶ್ವರಿ ದೇವರ ಪ್ರಾರ್ಥನೆ ಮಲ್ತೊಂದು ಕ್ಷೇತ್ರಡು ನಡಪುಡಾಯಿನಂಚಿತ್ತಿನ ಕಾರ್ಯ ನೇತ ಬಗ್ಗೆ ಒಂಜಿ ಆಲೋಚನೆ ದಿ ಒಂಜಿ ನೀಲನಕ್ಷೆನ ತಯಾರಿ ಮಲ್ತದಂಡು ಒಂದು ಇತ್ತ ನಡತಿನಂಚಿತ್ತಿನ ವಿಜ್ಞಾಪನಾ ಪತ್ರ ಬಿಡುಗಡೆದ ಒಟ್ಟಿಗೆನೆ ಅನಾವರಣ ಅಂಡ ಪುರ್ಲು ಪನ್ಪಿನಂಚಿತ್ತಿನ ಸದುದ್ದೇಶನುದಿ ಶ್ರೀಮತಿ ಮಲ್ಲಿಕಾ ಪಕಳ ಮಾಲಾರಬಿಡು ಮೇರು ಕ್ಷೇತ್ರದ ನೀಲನಕಾಶೆನು ಅನಾವರಣ ಮಲ್ಪುಡು ಇಂಚಿತ್ತಿನ ಒಂಜಿ ಆಲೋಚನೆ ನಮಡ ಉಂಡು. ಈ ನೀಲನಕಾಶೆ ಎಲ್ಲಂಜಿದ ದಿನಮನೊಟ್ಟು ದೇವೇರ್ನ ಅನುಗ್ರಹಡು ಗುರು ಹಿರಿಯರ್ನ ಆಶೀರ್ವಾದಡು ಮಾತ ದಾನಿಲ್ನ ಸಹಕಾರಡು ಆ ನೀಲನಕಾಶಿರ್ದಲ್ಲ ಪುರ್ಲುದ ರೀತಿಡು ದೇವೇರ್ನ ಒಂಜಿ ದೇವಸ್ಥಾನದ ರಚನೆ ನಡತದ ಬರಡು ಪಡೆದು ಹಾರೈಸವನೆತ್ತ ಒಟ್ಟಿಗೆ ನೀಲನಕಾಶೆಯನ್ನು ಬಿಡುಗಡೆ ಮಲ್ಪಡು ಪಡೆದು ಶ್ರೀಮತಿ ಮಲ್ಲಿಕಾ ಪಕ್ಕಳ ಮಾಲ
ಬನಾರಬೀಡು ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ಮೆರಡ ಪ್ರೀತಿಪೂರ್ವಕವಾದ ಕೆಂಡನೊಂದುಲ್ಲೆ ನೀಲನಕಾಶೆನ್ ಅನಾವರಣ ಮಲ್ತಿನ ಜೊತ್ತಿನ ಮಲ್ಲಬಿನ್ನೆರೆಗೂ ಸೋಲೊಯ್ತದು ಸೊಲ್ಮೆ ಸಂದ ಒಂದು ಕಾರ್ಯಕ್ರಮನ ಮುಂದುವರಿಸ ಒಂದು ಕಾರ್ಯಕ್ರಮದ ಉದ್ಘಾಟಕರ ಎಂಚಿತ್ತಿನ ಡಾಕ್ಟರ್ ಭರತ್ ಶೆಟ್ಟಿ ವೈ ಶಾಸಕರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಮೇರು ಸಭೆಯನ್ನುದ್ದೇಶಿಸಾದು ಒಂಜೆರಡು ಪಾತೆರೋಡು ಪಂಡದು ಕೇಂಡೊಂದುಲ್ಲೆ ಕಲ್ಲುಡೆಲ್ ಸದಾಶಿವ ದೇವರಿಗೆ ಅಡ್ಡ ಬರೊಂದು ಅಂಚನೆ ಈ ಒಂಜಿ ವಿಜ್ಞಾಪನಾ ಪತ್ರ ಬಿಡುಗಡೆ ಸಮಾರಂಭದ ವೇದಿಕೆ ಮೆತ್ತುಪ್ಪನಂಚಿನ ಮಾತ ಹಿರಿಯರ ಸೇರಿದುಪ್ಪನಂಚಿನ ಈ ಭಾಗದ ಎನ್ನ ಮಾತ ಭಗವದ್ ಭಕ್ತರ ಬಂದುಲೆ ತಂತ್ರಿಲ್ ಪಂಡ್ಲೆಕ್ಕನೆ ಈ ವರ್ಷ ಆವಡಿತ್ತಂಡು ಆಂಡಲ ಒಂಜಿ ಅಧ್ಯಕ್ಷರನ್ನ ಎಕ್ಸ್ಕ್ಯೂಸ್ಗೇನೊಂದು ಒಂಜಿ ವರ್ಷ ದುಂಬುಗು ಬರ್ಪಿ ವರ್ಷ ಫೆಬ್ರವರಿದ ಸಮಯಡ್ ಈ ಒಂಜಿ ಕೆಲಸ ಮಲ್ಪುಗ ಪನ್ಪುನ ಒಂಜಿ ಸೂಚನೆಲ ಆಶೀರ್ವಾದಲ ತಂತ್ರಲ ದಿಯೇರು ಬಹುಶಃ ಎಂಕ್ಲೇನ ಕ್ಷೇತ್ರ ಮಂಗಳೂರು ನಗರ ಉತ್ತರ ಮಂಡಲಡ್ ಎನ್ನ ಒಂದು 2ನೇ ಅವಧಿಡ್ ಫಸ್ಟ್ ಅವಧಿಡ್ ಎಂಗ್ಲು ಖಾಲಿ ಕೊರೋನಾ ಫೇಸ್ ಮಲ್ತ ఒక ಅಭಿವೃದ್ಧಿ ಮಲ್ತೋ ಇತ್ತ ಧಾರ್ಮಿಕ ಕಾರ್ಯಕ್ರಮ ಒಂತೆ ಅವನಿತ್ತನು ಒಂತೆ ಬಹುಶಃ ಎನ್ನ 2ನೇ ಅವಧಿಡ್ ಒಂದು 16ನೇ ಬ್ರಹ್ಮಕಲಶ ಒಂಜಿ ಲೆವೆಲ್ ಬ್ರಹ್ಮಕಲಶಡ್ ಎಂಕ್ಲು ಮಾತಲ್ಲ ಇಡೀ ಮಂಡಲಡ್ ಮಾತಲ್ಲ ಪೊಡು ನಮ್ಮ ಕಾರ್ಯಕರ್ತರು ಪೊಡು ಜನಕ್ಲು ಪೊಡು ಒಂಜಿ ಈ ರೀತಿಯ ಎಕ್ಸ್ಪರ್ಟ್ಸ್ ಅವನುಲ್ಲ ಇತ್ತೆ ಒಂಜಿ ಧೈರ್ಯಲ್ಲ ಉಂಟು ತುಂಬ ಒಂಜಿ ಬ್ರಹ್ಮಕಲಶ ಬಂದಾಗ ಒಂತೆ ಪೋಡಿಗೆ ಅವನಿತ್ತನು ದುಡ್ಡು ಬರ್ಪುಂಡ ಇಜ್ಜ ಕೆಲಸ ಎಂಚ ಮಲ್ಪವನು ಅವಳ ಒಂಜಿ ಶಾಸಕ ಏನಕ್ಕೋಸ್ಕರ ಗೌರವಾಧ್ಯಕ್ಷನ ದಾದಾನ ಒಂಜಿ ಮಲ್ಪೇರು ಬೊಕ್ಕ ಟೆನ್ಷನ್ಲ ಆತೆ ಉಪ್ಪು ಅಂಡ ಈ ವರ್ಷ ಈ ಸತಿ ಈತ ಬ್ರಹ್ಮಕಲಶ ಮಲ್ಲ ಬ್ರಹ್ಮಕಲಶ ಮಾತ ಕಾವೂರು ದೇವಸ್ಥಾನಪ್ಪು ಅಂಚನೆ ನಮ್ಮ ಅದ್ಯಪಾಡಿಪು ಅಡ್ಡಾಡ್ರ ಅಂಡ್ ಮಾತೆಲ್ಲ ನಮ್ಮ ಸ್ಟಾರ್ಟಿಂಗ್ ಒಂಜಿ ಇಂಚಿನೇ ಪೋಡಿಗೆ ಉಪ್ಪುಣ ಅಪ್ಪುಂಡ ಇಜ್ಜ ಬೊಕ್ಕ ದೇವರು ಎಂಚ ಬೋಡೊಂಡ ನೆಡಪಾವೇರು ನಮ್ಮ ನಿಮಿತ್ತ ಮಾತ್ರ ಇತ್ತೆ ಭಾಷಣ ಮಲ್ಪನಾಗ ಕೇನ್ವೇರು ಅಧ್ಯಕ್ಷಲ ಮಿನಿ ಪನ್ವೇರು ಅಣ್ಣ ಒಂದು ಘೋಷಣೆ ಮಲ್ಪಲೆ ಒಂದು ಪುರ ಪನ್ಪುನ ಅಗತ್ಯ ಇತ್ತು ಬೊಕ್ಕ ಅಕ್ಕಗ್ಲ ಆತೆ ಪ್ರೆಷರ್ ಉಪ್ಪುಣಿತ್ತೆ ಸರ್ಕಾರ ದಾದ ಬರ್ಪುಣ ಒಂಜಿ ಪನ್ಲೆ ಏನು ದಾಲ ಪಂಡ್ರೆ ಬೊಬ್ಬುಜಿ ಅಂಡ ನಿಗ್ಲಿಕ್ಕೆ ದಾದ ಬೋರ್ಡು ವ್ಯವಸ್ಥೆ ಮಲ್ತು ಕೊರ್ಪೆ ಇತ್ತೇನೆ ಪಂಡು ಬೊಕ್ಕ ಒಂಜಿ ವರ್ಷದ ಟೈಮ್ ಉಂಟು ನಡುಟು ಜಾಸ್ತಿ ಎಲ್ಲ ಕೊರ್ರೆ ಬರೋದು ಅಂಚೆ ಸರ್ಕಾರ ದಾದ ತಿಕ್ಕೊಂಡು ನಮ್ಮ ಮಲ್ಪವ ನಮ್ಮ ನಿಮಿತ್ತ ಮಾತ್ರ ಏನು ಪನ್ನೋಡು ಪನ್ನೊಂದು ಎప్పుడు ದೈವರಿಗೆ ಎಂಚ ಮಲ್ಪಾಡೋ ಮಲ್ಪಾವೇರೆ ಬಹುಶಃ 2.5 ಕೋಟಿದ ಒಂಜಿ ಅಂದಾಜುಂಡು ಅಂದಾಜು ವೆಚ್ಚ 2.5 ಕೋಟಿ ಪಂಡ ಮೂಜಿ ಮುಟ್ಟಲ ಆಪುಂಡು ಬ್ರಹ್ಮಕಲಶದ ಖರ್ಚು ಅವು ಒಂದು ಪೂರ ಬಂದಾಗ ತಂತ್ರಿಲ ಸೂಕ್ಷ್ಮ ಅದು ಪಂಡೇರು ಅಷ್ಟಬಂಧ ಒಪ್ಪುಡು ಬ್ರಹ್ಮಕಲಶ ಒಪ್ಪುಡು ದಾಯಿಗೆ ಆಗಮ ಶಾಸ್ತ್ರದ ಪ್ರಕಾರ ಒಂತೆ ವರ್ಷ ಇವಾಗ ಆಯ್ತು ಪುನಂಚಿನ ಶಕ್ತಿ ಉಪ್ಪು ಬೊಕ್ಕ ಆಯ್ತು ಅಷ್ಟಬಂಧ ದಾಯಿಗೆ ಮಲ್ಪನ್ ಪಂಡಾರ ಮಿನಿ ನೆಕ್ಸ್ಟ್ ಮಿನಿ ಕರೆಕ್ಟ್ ಮಿನಿ ಪನ್ವೇರು ಈತ ವರ್ಷ ಆನಾಗ ಅವು ಪೀಟಡ್ ಕುಲ್ಲ ಅವಡಾಂಡ ಈ ರೀತಿಯ ವ್ಯವಸ್ಥೆ ಆವಡು ಪನ್ಪನಂಚನಿ ಒಂದು ಉಂಡು ಅದಕ್ಕೋಸ್ಕರ ಈ ಅಷ್ಟಬಂಧ ಮಲ್ತಿ ಬೊಕ್ಕ ಬ್ರಹ್ಮಕಲಶೋತ್ಸವ ಮಾತ ಮಲ್ತಿ ಬೊಕ್ಕ ಒಂಜಿ ಶಕ್ತಿ ಪಿರಾಶಕ್ತಿ ದಾದುಂಡು ನಮ್ಮ ದೈವಸ್ಥಾನದ ವ್ಯವಸ್ಥೆ ಎಂಚಂಡು ಬಂಡ ನಮ್ಮ ದೇವಸ್ಥಾನದ ಕೈ ಮುಗಿ ಬೊಕ್ಕ ಒಂತೆ ಪುರ್ತು ಕುಲ್ವ ದೇವಸ್ಥಾನದ ಪಿದೆ ಅವಳು ಒಂತೆ ಪುರ್ತು ಕುಲ್ದು ಪೋಡು ಪನ್ಪನಂಚಿನ ಪಾತ್ರ ನಮ್ಮ ಕುಲ್ದುಲಕ್ಕೆ ಹೋಯ್ತೆ ಈ ಜನ ಮಾತೆಲ್ಲ ಕುಲ್ಲೋಡು ಪನ್ಪನಂಚಿನ ಪರಂಪರೆ ಉಂಡು ದಾಯ ಪಂಡ ಒಂಜಿ ರೀತಿಯ ಶಕ್ತಿ ಈ ಬ್ರಹ್ಮಕಲಶದ ಮೂಲಕ ಮಲ್ಪನಾಗ ತಂತ್ರಿಲು ನಮ್ಮ ವೇದ ಮಂತ್ರಡಾಯಿತ ಮೂಲಕ ಐಕೊಂಜಿ ಶಕ್ತಿ ತುಂಬ ಉಲೈ ದೇವಸ್ಥಾನ ಅವು ಅಗತ್ಯ ಈತ ವರ್ಷ ಬುಕ್ಕ ಅವು ಅಂತೆ ಕುಂದುಂಡು ಪಿರ ಏನು ಸರಿ ಮಲ್ಪೋಡು ಪಿರ ಇಡೀ ಊರಿಗುಪ್ಪೋಡು ಗ್ರಾಮಗುಪ್ಪೋಡು ಇಡೀ ಮಾಗಣೆಗೆ ಕೆಲವು ಸತಿ ಭಾರಿ ಎಡ್ಡೆ ಹಾಪುಂಡು ಪನ್ಪನಂಚಿನ ವಿಚಾರ ನಂಗೆ ಗೊತ್ತುಂಡು ಅದಕ್ಕೋಸ್ಕರ ನಮ್ಮ ಮಲ್ಪೊಡೆ ಈ ಊರು ಎಡ್ಡೆ ಅವಡಾಂಡ ಈ ರೀತಿಯ ವ್ಯವಸ್ಥೆ ದಾದೊಂಡು ನಮ್ಮ ಕಲ್ಪನೆಡು ನಮ್ಮ ಸಂಸ್ಕಾರ ದಾದೊಂಡು ಏನು ಬರೋ ಮಲ್ಪುವ ಇತ್ತೆ ಮಲ್ಪುನಂಚ ಸಾಯ್ಮಡು ಇತ್ತೆ ಊರಕ್ಲು ಮಾತ ಸೇರ್ದು ಒಂದು ಮಾತ್ರಲ್ಲ ಈ ಬೇಲೆಡೊಂಜಿ ನಮ್ಮಲ್ಲ ಸೇರೋಡು ಹಾಪುಂಡು
ಈ 100 ರೂಪಾಯಿ ಕೊರಲೆ 100 ಕೋಟಿ ಕೊರಲೆ ಆಶೀರ್ವಾದ ಒಂಜೇ ಲೆಕ್ಕ ಕೊರ್ಪುಂಡು ದೇವೇರು ಇದು ಶಕ್ತಿಯಾನುಸಾರ ಇದು ಸಹಾಯ ಮಲ್ಪೇರು ಅದು ದುಡ್ಡು ಕೊರ್ರೆ ಆಯ್ಜಂಡ ದಾನ ಕೊರ್ರೆ ಆಯ್ಜಂಡ ಕರಸೇವೆ ಮಲ್ತನಲ್ಲ ತೊಂದರೆ ಇಜ್ಜಿ ಪನ್ಪನಂಚಿನ ಪಾತೆಲ್ಲ ಉಂಡು ಬಹುಶಃ ಸಂಘ ಸಂಸ್ಥೆ ಪೂರ ಈ ಬಗಡ್ ಮಸ್ತ್ ಉಂಡು ಅಂತೂ ಒಂದುಲ್ಲೆ ಈ ಬಗಡ್ ಮಸ್ತ್ ಸಂಘ ಸಂಸ್ಥೆ ಉಲ್ಲ ಸಂಘ ಸಂಸ್ಥೆ ದಕ್ಲು ಮಾತೆಲ್ಲ ಸೇರಿದು ನಮ್ಮ ಏಪ ಈ ಬೇಲೆಗೆ ಜಪ್ವ 12 ದಿಂಚಿ ನಮ್ಮ ಒಂದು ಕಂಟಿನ್ಯೂಸ್ ಅದು ಫೆಬ್ರವರಿ 22 ಬಂಡೆ 20 ತೂಲೈ ಮಾತಾ ವ್ಯವಸ್ಥೆ ಆವಡು ಫೆಬ್ರವರಿ 20 ತೂಲೈ ಬಂಡ ಆಲ್ಮೋಸ್ಟ್ 1 ವರ್ಷದ ಒಂತೆ ಕಮ್ಮಿ ಟೈಮ್ ತಿಕ್ಕೊಂಡು 9 ತಿಂಗಳು ತಿಕ್ಕೊಂಡು 9 ತಿಂಗಳೈ ನಮ್ಮದಾದ ಪೂರ ಯೋಚನೆ ಮಲ್ಪುಡು ಇತ್ತನೇ ಸ್ಟಾರ್ಟ್ ಆವಡು ಸಮಿತಿಯಲ್ಲಿ ಪೂರ ಆಯರುಂಡು ಬಹುಶಃ ಪೂರ ಯೋಚನೆ ಆದಿಪು ಇತ್ತೇನೆ ಮಾತ ಯೋಚನೆ ಆದ ಕಂಪ್ಲೀಟ್ಲ ಆದಿಪು ಬೇತೆ ಬೇತೆ ರೀತಿಯ ಸಮಿತಿದ ಅಗತ್ಯ ಉಂಡು ಕಲೆಕ್ಷನ್ ಮಲ್ಪರೆ ಬೇತೆ ಬೇತೆ ಕಡೆ ಪೋಡ್ ಹಾಪುಂಡು ಸರ್ಕಾರದ ದಾದ ಬರ್ಪುಂಡು ಅವಳ ವ್ಯವಸ್ಥೆ ಮಲ್ಪುವ ಇದು ಪೂರ ವ್ಯವಸ್ಥೆಗೆ ಮಾತ ಕೈ ಜೋಡಿಸಾವಡು ಮುಖ್ಯದಾದ ಬಂಡ ಈ ಊರ್ದಕ್ಲು ಮಾತೆಲ್ಲ ಕೈ ಜೋಡಿಸಾವಡು ಒಂದೇಟು ಅವು ಮಾತ ರಡ್ಡರ್ ಕೋಟಿ ಮೂಲೆ ಕಲೆಕ್ಷನ್ ಹಾಪುಂಡು ಬಂಡ ಬಂಗ ಉಂಡು ಕೆಲಸ ಬಂಗ ಹಾಪುಂಡು ಒಂಜಿ ಎಲ್ಲೇ ಊರುಡು ರಡ್ಡರ್ ಕೋಟಿ ಮೂಜಿ ಕೋಟಿ ಪೂರ ನಿಗಲ್ ಕಲೆಕ್ಷನ್ ಮಲ್ತು ಕೊರ್ಲೆ ಬಂದಾಗ ಬಂಗ ಹಾಪುಂಡು ಅಂಡ ಮಾಕ ಈ ದೇವಸ್ಥಾನದ ಬ್ರಹ್ಮಕಲುಷದ ಮಾತ ಕಾರ್ಯಕ್ರಮದ ತೊಗೊಂದುಲ್ಲೆ ಪಿದೇದಕ್ಲ ಮಸ್ತ್ ಜನ ಬತ್ತು ಪಿದೇದ ಊರ್ದಕ್ಲು ಇರಗೀತೆ ಎದುರು ಪೋನಾಗ ಗೊತ್ತಾಪುಂಡು ಜನಕ್ಲೆ ಬತ್ತು ಪನ್ಪೇರು ಆ ಬಾಗಿಲು ಒಂಜಿ ನಮ್ಮ ಮಲ್ಪವ ಮಿತ್ತದ ಮುಚ್ಚಿಗೆದ ಒಂಜಿ ಭಾಗ ನಮ್ಮ ಮಲ್ಪವ ಪನ್ಪನಂಚಿನ ಊರು ಇತ್ತೆ ಪಿದೇ ಪೂರ ಉಪ್ಪೇರು ಆಗ್ಲು ಪೂರ ಊರಿಗೆ ಬತ್ತದು ಈ ರೀತಿ ಒಂಜಿ ವ್ಯವಸ್ಥೆ ಸ್ಟಾರ್ಟ್ ಆಪುಂಡು ಒಂದು ಎಕ್ಸ್ಪೀರಿಯನ್ಸ್ ಪನ್ಪುನು ಎಕ್ಸ್ಪೀರಿಯನ್ಸ್ ಪಂಡ ಆತ್ಲ ಎಕ್ಸ್ಪೀರಿಯನ್ಸ್ ಹತ್ತು ಮತ್ತು 2 ವರ್ಷದಿಂಚಿ ನಾನು ಒಂದೇ ತೊಗೊಂದಿಲ್ಲೆ ಅಂಚದ ಎಂಕ್ಲೆಗೆಲ್ಲ ಒಂಜಿ ಧೈರ್ಯ ಉಂಡು ದೇವರು ಖಂಡಿತ ಮಲ್ಪಾವೆ ದೇವರು ಖಂಡಿತ ಮಲ್ಪಾವೆ ನಂಗೆ ಮಾತ್ರ ಮನಸ್ಸು ಬೋಡ್ದು ಮಾತ್ರ ಮೂಲ ಬತ್ತದು ಬೇರೆ ರೀತಿದ ಸಹಾಯ ಉಪ್ಪು ಭಜನೆ ಅವು ಒಂದು ಪೂರ ಅವೊಂದು ಪುಂಡು ನೆಕ್ಸ್ಟಿಗೆ ಒಂಜಿ ಧಾರ್ಮಿಕ ವ್ಯವಸ್ಥೆ ನಮ್ಮ ಸೇರು ನೋಡು ಈ ಕಾಲಘಟ್ಟದ ಇಡೀ ಭಾರತ ದೇಶದ ಹೋಲ್ತು ಉಂಡಲ್ಲ ಈ ಧಾರ್ಮಿಕ ಕಾರ್ಯಕ್ರಮ ತೂಲೆ ಒಂಜಿ ಶಿವರಾತ್ರಿ ಉಪ್ಪು ಶಿವರಾತ್ರಿಗೆ ದುಂಬು ಬರಂದಿನತ್ತು ಜನ ಇತ್ತೆ ಬರೋದಿಲ್ಲ ಮಾತ ದೇವಸ್ಥಾನ ಅಡ್ಲ ಮಾತ ಕಡೆಲ್ಲ ಜನಕ್ಲು ಒಂಜಿ ಹಿಂದುತ್ವದ ಬಗ್ಗೆ ಒಪ್ಪೋಡು ಆ ವಿಷಯದ ಬಗ್ಗೆ ಒಪ್ಪೋಡು ತಮ್ಮ ಆಚಾರ ವಿಚಾರದ ಬಗ್ಗೆ ಮಸ್ತ್ ಕಳಕಳಿ ತೋಚ್ಕೊಂದುಲ್ಲೇರು ಅಂಚಾದ ಇಕ್ಕದಾಲ ಸಮಸ್ಯೆ ಒಂದು ಕಂಪ್ಲೀಟ್ ಆದ 2 ಕೋಟಿ 3 ಕೋಟಿದ ಕಾರ್ಯಕ್ರಮ ಮಲ್ಪರೆ ದಾಲ ಸಮಸ್ಯೆ ಒಂದು ದುಂಬುಗಳಿಗೆ ಟೈಮ್ ಉಂಡು ಎಂಗ್ಲೆ ಪೂರ ಪಾತೆರೆ ಏತ್ತು ದುಡ್ಡು ಬೋಡವು ಪೂರ ಬಂಡ್ರೆಲ್ಲ ಟೈಮ್ ಉಂಡು ಖಂಡಿತ ಶಾಸಕ ಆದ ನಿಕ್ಲೊಟ್ಟಿಗುಲ್ಲೆ ಎನ್ನೆಲ್ಲ ಜವಾಬ್ದಾರಿ ನಿಕ್ಲೊಟ್ಟಿಗುಲ್ಲೆ ಅತ್ತು ಎಂಗ್ಲು ಒಂದಾದ ಎಂದು ಬೇಲೆ ಮಲ್ಪಡ ಹಾಕೊಂಡು ಮಾತೆಲ್ಲ ಸೇರಿದು ಒಂದು ಈ ಭಾಗದ ಒಂಜಿ ಗ್ರಾಮದ ಉದ್ಧಾರ ಆವಡು ನಮ್ಮ ಮಾತ ಕೈ ಸೇರ್ಪಾದ ಕೆಲಸ ಮಲ್ಪುಗ ಪನ್ನೊಂದು ಬನ್ನಾಗ ಲೇಟ್ ಅಂಡ ಫೋನಾಗ ಏಪಲ ಎಂಕ್ಲನ ಪ್ರೆಷರ್ ಗೊತ್ತುಂಡಿರ ಇನಿ ಒಂಜಿ 30-35 ಕಾರ್ಯಕ್ರಮ ಮಧ್ಯಾಹ್ನದಲ್ಲಿ ಮುಗಿಪಾದ ಇತ್ತೆ ಒಂಜಿ 45 ಇತ್ತು ಟೋಟಲ್ ಒಂಜಿ 15 ಗೈತಲ್ಲಿ ಬಾಕಿ ಉಂಟು ದೇವರುಗಳ ಗೊತ್ತಾಪು ಕ್ಷಮೆಗೆ ಅನ್ನೋದಿಲ್ಲ ನಾನು ಒಂತೆ ಎದುರು ಬಿಡುಂಡ ಎನ್ನಡದಾದ ಸಹಾಯ ಅವಡು ನಿಕ್ಲಿಗೆ ಮಲ್ತೊಂದು ಒಂದು ಉರಿದಿನ ಕಾರ್ಯಕ್ರಮ ಮುಗಿಬಾಯ ಅನ್ನೋದು ಒಂದು ಪಾತ್ರ ಮುಗಿಬಾವೆ ಭರತ್ ಮಾತ ಕಿಶೈ ನಿಜವಾದಲ್ಲ ಎಂಕ್ಲಿಗೆ ಅರ್ಥ ಆಪುಂಡು ಇನ್ನ ಆ ಬಿಡುವುದಂತಿನ ಅಂಚಿತಿನ ಪುಸ್ತಕದ ಬರವಣಿಗೆ ಇತ್ತು ಅಂಡಲ್ಲ ಇಂಚಿತ್ತಿನ ಕಾರ್ಯಕ್ರಮಗಳಿಗೆ ಒಂಜಿಗಳಿಗೆ ಅಂಡಲ ಬತ್ತದ ಸೇರೋನ್ ನಾವು ಎಂಕ್ಲಿ ಬಾರಿ ಮಲ್ಲ ಪುಣ್ಯ ಅವತ್ತ ಒಂದೇ ಇದು ಪನ್ನೆ ಅಂಚಿತಿನ ಪಾತ್ರ ನಮ್ಮ ಒಟ್ಟಾದಿತ್ತೊಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಯತ್ನ ಬರ್ಕ ಒಟ್ಟುಗು ಕೆಲಸವನ್ನು ಮಲ್ಪ ಗ್ಯಾನ ನಿಖಿಲ್ನಪ್ಪ ಒರಿ ಪನ್ಪಿನ ಅಂಚಿತಿನ ಮಲ್ಲ ಪಾತ್ರವನ್ನು ಪಂಡರು ಈ ಪಾತ್ರಗೂ ತರತಗ್ಗ ಒಂದು ಸಬೇರ್ದು ಭರತ್ ಶೆಟ್ರ್ ಅಗತೊಂದುಲ್ಲೇರು ಮೇರೆನ ಜೋರಾಯನ ಕೈತಾಟದೊಟ್ಟಿಗೂ ಉಡ್ದುಕೊರುಡು ಪಂಡದ ಕೇಳೋದೊಂದುಲ್ಲೆ ಅಂಚನೆ ತಂತ್ರಿಲ್ಲ ಬೇತೆ ಕಾರ್ಯಕ್ರಮ ಎತ್ತಿನಿಡ್ದವರ ನಿರ್ಗಮಿಸ ಒಂದುಲ್ಲೇರು ಮೇರೆಡ್ಡಲ ಆಶೀರ್ವಾದ ನಟ್ಟೊಂದು ಕಾರ್ಯಕ್ರಮದ್ದು ಬುಡುಕೊರೊಂದುಲ್ಲ ಕಾರ್ಯಕ್ರಮನ ಮುಂದುವರಿಸ ಒಂದು ನಮ್ಮ ಕಾರ್ಯಕ್ರಮಡು ಘನ ಉಪಸ್ಥಿತಿ ಉಪ್ಪುನಂಚಿತಿನ ನೀಲ ನಕಾಶನೆ ಬಿಡುಗಡೆ ಮಲ್ತಿನಂಚಿತಿನ ಉದ್ದೇಶಿಸದ ಒಂಜಿ 2 ಪಾತ್ರ ಉಡುಪುಂಡದ ಕೇಳೋನಂದುಲ್ಲೆ ಸುರುಕಾತ್ ಈ ಪುಣ್ಯ ಮನ್ನದ ಆರಾಧ್ಯ ಮೂರ್ತಿ ಸದಾಶಿವ ದೇವಿರು ಗಣಪತಿ ದೇವಿರು ಅಂಚೆ ಅಪ್ಪೆ ದುರ್ಗೆನ ಪಾದಗು ಪುಡ್ಯಪಾಡೊಂದು ಮಿತ್ತ ಚಾವಡಿಡು ವಿರಾಜಮಾನರಾದಿತ್ತಿನ ನಮ್ಮ ಈ ಕ್ಷೇತ್ರದ ತಂತ್ರಿಲು ಅವೇ ರೀತಿ ಅರ್ಚಕರು ಅಂಚೆನೆ ಗಣ್ಯಾತಿ ಗಣ್ಯರನ್ನ ಆಶೀರ್ವಾದ ಪಡೆಯೊಂದು ಚಾವಡಿದ ಎದುರು ಮೈಡೆ ಕುಲ್ದೆ ನನ್ನ ಮಾತ ಬಂಧುಗಳಿಗೆ ಹೊಂದಿಸ ಒಂದು ಇನಿತ್ತ ದಿನ ನಮ್ಮ ಈ ಸದಾಶಿವ ದೇವಸ್ಥಾನದ ಜೀರ್ಣೋದ್ಧಾರಗ ಅಧ್ಯಕ್ಷರು
ಎನ್ನ ಬಿನ್ನೇರ್ಲ ಅಂದು ಸಂಬಂಧಡು ಎನ್ನ ಚಿಕ್ಕಮ್ಮನ ಕಂಡನಿ ನಾಗರಾಜನ್ನೇ ಭಾರಿ ಮಲ್ಲ ಒಂಜಿ ಯೋಜನೆಗೆ ಜತ್ತೊಂದೇರು ವ್ಯವಸ್ಥಾಪನಾ ಸಮಿತಿ ಪಂಡ ವ್ಯವಸ್ಥೆ ಮಲ್ಪೆರೆತ್ತನಾರು ಮಾತ ವ್ಯವಸ್ಥೆ ಎಲ್ಲ ಅರೇ ಮಲ್ಪೋಡು 6 ಕಾರ್ನ ಟೀಮು ಅವೇ ಆಂಡ ಎಡ್ಡೆ ಯೋಜನೆಯನ್ನು ಪಾಡೊಂಡೇರು ಪೊಯ್ಸರ್ತಿಯ ಪಂಡೇರು ನೆಕ್ಸ್ಟ್ ಕಮಿಟಿ ಏರೇ ಬರಡು ಆಂಡ ಒಂದು ಜೀರ್ಣೋದ್ಧಾರ ಆವಡು 16 ವರ್ಷ ಆಂಡು ಅಷ್ಟಬಂಧ ಬ್ರಹ್ಮಕಲಶ ಆವಡು ಒಂದು ಪಂಡತಿತ್ತೇರು ಅವೇ ರೀತಿ ಕಮಿಟಿ ಬತ್ತದು ಕೆಲವೇ ತಿಂಗಳು ಮಾತ ಎಡ್ಡೆ ಯೋಜನೆಯನ್ನು ಪಾಡೊಂಡೇರು ಯಾನು 1.5 ವರ್ಷ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯ ಆತು 1.5 ವರ್ಷಡು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಡು ಇತ್ತ MLA ಪಂಡತು ಪೋಯರು ಮಸ್ತ್ ಸುಮಾರು ಜೀರ್ಣೋದ್ಧಾರ ಆಂಡು ಬ್ರಹ್ಮಕಲಶ ಆಂಡು ಯಾನೆಲ್ಲ ಒಂಜಿ ಎಲ್ಪರ್ದು ಮಿತ್ತ ದೇವಸ್ಥಾನದ ಮಾತಲೆ ಇಪ್ಪು C ಗ್ರೇಡ್ ಇಪ್ಪು A ಗ್ರೇಡ್ ಇಪ್ಪು ABC 3 ಗ್ರೇಡ್ದ ಬ್ರಹ್ಮಕಲಶ ಜೀರ್ಣೋದ್ಧಾರ ಬ್ರಹ್ಮಕಲಶ ಅಷ್ಟಬಂಧ ಬ್ರಹ್ಮಕಲಶ ಮಾತೇಟ ಪಾಲ್ಪಡೆಯುತ್ತೆ ಅವೇ ರೀತಿ ನಮ್ಮ ಈ ಕ್ಷೇತ್ರಗಳ ಎನ್ನ ಕಡೆಡ್ ತಾಪನ ಖಂಡಿತ ಸಹಕಾರ ಯಾನೋ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯ ಆತು ಒಂಜಿ ಬ್ರಹ್ಮಕಲಶ ಪಂಡ ಒಂಜಿ 16 ವರ್ಷಡು ಅಷ್ಟಬಂಧ ಬ್ರಹ್ಮಕಲಶ ಸ್ಟಾರ್ಟ್ ಮನ್ಪುನಾಗ ಅವು ಖಂಡಿತ ಸರ್ಕಾರದ್ದು ದಾದಾನ ಯೋಜನೆಯನ್ನು ನಿರೀಕ್ಷೆ ಮಲ್ತದಿಪ್ಪಿರು ಅವು ಖಂಡಿತ ಮುಜರಾಯಿ ಮಂತ್ರಿ ಪಾತೆರ್ದು ಎನ್ನಡ ತಾಪನ ಸಹಕಾರ ಖಂಡಿತ ಯಾನ ಮಲ್ಪೆ ದಾದಲ ಕೇವಲ ಒರಂಬ ತಿಂಗಳು ನಮ್ಮ ಅದ್ಯಪಾಡಿ ಒಂಜಿ A ಗ್ರೇಡ್ ದೇವಸ್ಥಾನ ಕೇವಲ 13 ತಿಂಗಳು ಬಾರಿ ಆತು ಮಲ್ಲ ಯೋಜನೆ ಒಂಜಿ ಬ್ರಹ್ಮಕಲಶ ಮಲ್ದೇರು ಆಂಡ 5 ಲಕ್ಷ ಕಿನ್ನಿ ಅವಧಿಡು 9 ತಿಂಗಳದ ಅವಧಿಡು ನೆನ್ನು ಬ್ರಹ್ಮಕಲಶ ಜೀರ್ಣೋದ್ಧಾರ ಬ್ರಹ್ಮಕಲಶ ಮಲ್ಪೋಡು ಬಂದ್ಪುನ ನೀರ ಒಂಜಿ ಆಶೆಲ್ನ ದೀವ ಒಂದೇರು ಅವು ಖಂಡಿತ ಈಡೇರಿಯಡು ಅವೇ ರೀತಿ ಇನಿತ ದಿನ ನೀಲ ನಕಾಶೆನ ಒಂಜಿ ಬಿಡುಗಡೆ ಮಲ್ಪುನಂಚಿನ ಒಂಜಿ ಯೋಗ ಭಾಗ್ಯಲ ಎನ್ನ ಪಾಲುಗ ಒದಗದು ಬೈದಂಡು ಅಂಚಾದ ಖಂಡಿತವಾದಲ ಎನ್ನಡ ತಾಪನ ಸಹಕಾರ ಖಂಡಿತ ಏನು ಮಲ್ಪೆ ಸರ್ಕಾರದ ದಾದದ ಎನ್ನಡ ತೀರುಂಡು ಆತು ವ್ಯವಸ್ಥೆ ಮಲ್ತು ಕೊರ್ಪೆ ಪನ್ಪುನ ಪಾತೆರನು ಪಂಡೊಂದು ನಾನಾತು ಜನಕ್ಕಲು ಮುಲ್ಪ ಮಸ್ತ್ ಜನ ಉಲ್ಲೇರು ಅಕ್ಲಗ್ ಮಾತೆರೆಗ್ಲ ಒಂಜಿ ದೇವೇರು ಸದಾಶಿವ ದೇವೇರು ಅನುಗ್ರಹ ಮಲ್ಪಾಡು ಕಿ ಮಾತೆರ್ಲ ಒಂಜಿ ಕೈ ಜೋಡಿಸ ಒಂದು 2.5 ಕೋಟಿದ ಒಂದು ಮಲ್ಲ ಯೋಜನೆ ಎಲ್ಲ ಟೈಮುಡು ಮಲ್ಲ ಯೋಜನೆ 2.5 ಕೋಟಿ ವ್ಯವಸ್ಥೆ ಮಲ್ತೊಂದು ದೇವಸ್ಥಾನದ ಕೆಲಸ ಪೊರ್ಲುಟೆ ಆವಡು ಪಂಡೊಂದು ಅವಕಾಶ ಹೊಂದಿಸ ಒಂದು ವಿರಮಿಸಲು ಎಂಕುಲ್ಲ ಮಲ್ಲ ನಿರೀಕ್ಷೆಡೆವುಲ್ಲ ಅವೇ ರೀತಿಡ್ ನಿರೀಕ್ಷೆಗೆ ತಕ್ಕ ಎನ್ನ ಪ್ರಯತ್ನ ಮಲ್ಪ ಪನ್ಪನಂಚಿತಿನ ಭರವಸೆದ ಪಾತ್ರ ಕೊರ್ನಂಚಿತಿನ ಇರೆಗ್ ಸೋಲೋಯ್ತದು ಸೊಲ್ಮೆ ಸಂದ ಒಂದು ಕಾರ್ಯಕ್ರಮನ ಮುಂದುವರಿಸ ಒಂದು ನಮ್ಮೊಟ್ಟಿಗೆ ನನೊಂಜಿ ಮಲ್ಲ ಬಿನ್ನಿರಾದಪ್ಪನಂಚಿತಿನ ಡಾಕ್ಟರ್ ಮಮತಾ P. ಶೆಟ್ಟಿ ಮುಖ್ಯಸ್ಥರ ಅಭಿಮತ TV ಮಂಗಳೂರು ಮೇರು ಸಭೆನುದ್ದೇಶಿಸಾದ ಒಂಜಿ 2 ಪಾತೆರೋಡು ಪಂಡದು ಕೆಂಡನೊಂದುಲ್ಲೆ. ಮೊದಲಾಗಿ ತಾಯಿ ಕಲ್ಲುಟಿ ತಾಯಿಯನ್ನು ಮನಸಾರೆ ಸ್ಮರಿಸ್ತಾ ಹಾಗೆ ನನ್ನ ಗ್ರಾಮ ದೇವರು ಸದಾಶಿವ ದೇವರ ಪಾದಾರವಿಂದಕ್ಕೆ ಪೊಡಮಡುತ್ತಾ ಹಾಗೆ ಈ ಸ್ಥಳ ಸಾನ್ನಿಧ್ಯ ಶಕ್ತಿ ದೇವರಾಗಿರ್ತಕ್ಕಂತಹ ಸದಾಶಿವ ದೇವರು ಹಾಗೆ ದೈವ ಶಕ್ತಿಗಳಿಗೆ ಶಿರಸಾವಂದನೆಯನ್ನು ಮಾಡ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ತಂತ್ರಿವರಿಯರು ಈ ಒಂದು ಮಂಡಳಿಯ ಅಧ್ಯಕ್ಷರು ಹಾಗೆ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯ ಮಲ್ಲಿಕಕ್ಕ ಹಾಗೆ ಸೇರಿರುವಂತಹ ಎಲ್ಲ ಭಕ್ತಾಭಿಮಾನಿಗಳಿಗೂ ಕೂಡ ನನ್ನ 2 ಕೈ ಜೋಡಿಸಿ ಮನದಾಳದ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ಕಲ್ಲುಡೀಳು ಶ್ರೀ ಸದಾಶಿವ ದೇವಸ್ಥಾನ ತುಂಬ ಖುಷಿಯಾಯಿತು. ಯಾಕಂತ ಹೇಳಿದರೆ ನನ್ನ ಗ್ರಾಮ ದೇವರು ಕೂಡ ಶ್ರೀ ಸದಾಶಿವ ದೇವರು. ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಬಂದಿರುವಂಥದ್ದು ಶ್ರೀ ಸದಾಶಿವ ದೇವರ ಸಾನ್ನಿಧ್ಯಕ್ಕೆ. ಇವತ್ತು ಈ ಒಂದು ಕ್ಷೇತ್ರ ನಮ್ಮ ರಾಜ್ಕುಮಾರಣ್ಣ ತುಂಬ ಚೆನ್ನಾಗಿ ಈ ಕ್ಷೇತ್ರದ ಬಗ್ಗೆ ಹೇಳಿದರು. ಯಾವ ರೀತಿಯಲ್ಲಿ ಈ ಕ್ಷೇತ್ರ ಇತ್ತು, ಹಾಗೆ ಎಷ್ಟು ವರ್ಷದ ಹಿಂದೆ 2011ರಲ್ಲಿ ಈ ಕ್ಷೇತ್ರದ ಜೀರ್ಣೋದ್ಧಾರ ನಡೆದಿತ್ತು, ಬ್ರಹ್ಮಕಲಶ ಕೂಡ ಆಯಿತು. ಈ ವರ್ಷ 1 ವರ್ಷ ಜಾಸ್ತಿ ಆದರೂ ಕೂಡ ಮುಂದಿನ 1 ವರ್ಷಗಳಲ್ಲಿ ಮಲ್ಲಿಕಕ್ಕ ಹೇಳಿದಾಗೆ ಇನ್ನು 9 ತಿಂಗಳು ಕೂಡ ಇಲ್ಲ. ಆ ಸಂದರ್ಭದಲ್ಲಿ ಸುಮಾರು 2.5 ಕೋಟಿ ವೆಚ್ಚದಷ್ಟು ಹಣವನ್ನು ಕ್ರೋಢೀಕರಣ ಮಾಡಿ ಬಳಿಕ ಇಲ್ಲಿ ಜೀರ್ಣೋದ್ಧಾರ ನಡೆದು ಬ್ರಹ್ಮಕಲಶೋತ್ಸವ ನಡೆಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡಿದ್ದೀರಾ. ಖಂಡಿತವಾಗ್ಲೂ ಆ ಭಗವಂತ ಆ ಕಾರ್ಯವನ್ನು ಆದಷ್ಟು ಬೇಗ ಶೀಘ್ರವಾಗಿ ಸಲೀಸಾಗಿ ನೆರವೇರಿಸಿಕೊಡಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನೋಡಿ, ನಾವು ಅಂದ್ಕೊಳ್ಬೇಕು
ಈ ದೈವ ದೇವಸ್ಥಾನಗಳು ನಮ್ಮ ನಂಬುಗೆಯ ಆರಾಧನೆಯ ಪುಣ್ಯ ಸ್ಥಳಗಳು, ಪುಣ್ಯಕ್ಷೇತ್ರಗಳು. ಈ ಅವಿಭಜಿತ ನಮ್ಮ ಈ ಕರಾವಳಿಯಲ್ಲಿ ನಾವು ದೈವ ದೇವರುಗಳಿಗೆ ತುಂಬಾ ನಾವು ನಂಬಿಕೆ ಇಟ್ಟು ಪೂಜನೀಯವಾಗಿ ಶ್ರದ್ಧಾ ಭಕ್ತಿಯಿಂದ ನಾವು ಆ ದೇವರನ್ನು ನಂಬಿಕೊಂಡು ಬರ್ತೇವೆ. ನಮ್ಮೆಲ್ಲ ಕಷ್ಟಗಳನ್ನು ಹೋಗಲಾಡಿಸು ಅಂತ ಹೇಳಿ ನಿಷ್ಠೆಯಿಂದ ಪ್ರಾರ್ಥನೆ ಮಾಡ್ತೇವೆ. ಅದರ ಜೊತೆಗೆ ಏನು ಬೇಕು ಏನು ಬೇಡ ಅಂತ ನಾವು ಯೋಚನೆ ಮಾಡೋದಿಲ್ಲ. ನಾವೇನು ಮಾಡ್ತೀವಿ, ನನ್ನೆಲ್ಲ ಆಸೆಗಳು ನೆರವೇರಲಿ, ನನ್ನ ಕಷ್ಟಗಳು ದೂರ ಆಗಲಿ ಅಂತ ನಾವು ದೇವರಲ್ಲಿ ಕೇಳ್ಕೊಳ್ತೀವಿ. ಆದರೆ ನಾವು ಎಲ್ಲಿದ್ದು ಕೂಡ ದೇವರನ್ನು ಸ್ಮರಿಸ್ಬೋದು, ಪೂಜಿಸ್ಬೋದು, ಪ್ರಾರ್ಥಿಸ್ಬೋದು. ಆದರೆ ಈ ದೈವ ದೇವಸ್ಥಾನಗಳು ಯಾಕೆ ಜೀರ್ಣೋದ್ಧಾರಗೊಳ್ತಾ ಇದೆ, ಯಾಕೆ ಜೀರ್ಣೋದ್ಧಾರಗೊಳ್ಳಬೇಕು ಅನ್ನೋದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇದರ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಅವಶ್ಯಕತೆ ತುಂಬ ಇದೆ. ನಾವು ನಮ್ಮ ಹೆತ್ತ ತಾಯಿ ಹಾಗೆ ಹೊತ್ತ ತಾಯಿ ಇವರಿಬ್ಬರ ಋಣವನ್ನು ನಾವು ಸಲ್ಲಿಸಬೇಕು. ನಾವು ಈ ಇಬ್ಬರ ಋಣವನ್ನು ಸಲ್ಲಿಸಲಿಕ್ಕೆ ನಮಗೆ ಎಷ್ಟು ಜನ್ಮ ಹೋದರೂ ಕೂಡ ಖಂಡಿತ ಸಾಧ್ಯ ಇಲ್ಲ. ಹಾಗೆಯೇ ಇನ್ನೊಂದು ಇರುವಂಥದ್ದು ದೇವರ ಋಣ. ಯಾಕಂತೇಳಿ ನಮ್ಗೆ ಏನು ಕಷ್ಟ ಬಂದರೂ ಕೂಡ ನಾವು ಒಮ್ಮೆಲೆ ಹೇಳುವಂಥದ್ದು ಭಗವಂತ ನನ್ನನ್ನು ಕಾಪಾಡು ಅಂತ, ಅಥವಾ ಅವರವರ ಇಷ್ಟ ದೇವರುಗಳನ್ನು ನಾವು ಪ್ರಾರ್ಥಿಸ್ತೇವೆ. ನೋಡಿ, ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ದೇವರಿಗೆ ಅತಿ ಸಾಮೀಪ್ಯದಲ್ಲಿ ಇರಬೇಕು, ಅಥವಾ ದೇವರ ತುಂಬ ಸಾಮೀಪ್ಯ ಇರುವಂತೆ ನಮ್ಮ ಮನಸ್ಸಿಗೆ ಆ ಅಗೋಚರವಾದಂತಹ ಶಕ್ತಿ ಬರಬೇಕು. ಅದಕ್ಕೋಸ್ಕರ ಇಂತಹ ಪುಣ್ಯ ಸ್ಥಳಗಳು ಜೀರ್ಣೋದ್ಧಾರಗೊಳ್ಳಬೇಕು ಅಂತ ನಮ್ಮ ಇಷ್ಟ ಮಿತ್ರರಲ್ಲಿ, ಅಥವಾ ನಮ್ಮ ಪ್ರೀತಿ ಪಾತ್ರರಲ್ಲಿ, ಅಥವಾ ನಮ್ಮ ಒಂದು ಸಂಬಂಧಿಕರಲ್ಲಿ, ಅಥವಾ ನಮ್ಮ ಜೊತೆಗಾರರಲ್ಲಿ ನಾವು ಯಾವುದೇ ಕಷ್ಟಗಳನ್ನು ಹೇಳಿಕೊಳ್ಳುವಂತಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮನಸ್ಸು ನಿರಾಳ ಆಗಬೇಕು ಅಂತ ಹೇಳಿದರೆ ನಮ್ಮ ಮನಸ್ಸು ತುಂಬ ಖುಷಿಯಿಂದ ಇರಬೇಕು, ನಮ್ಮಲ್ಲಿರುವಂತಹ ಕಷ್ಟಗಳು ದೂರ ಆಗಬೇಕು, ನಮ್ಮ ಮನಸ್ಸಿಗೆ ಏನೋ ಒಂದು ಸಮಾಧಾನ ಸಿಗಬೇಕು ಅಂತ ಹೇಳಿದ್ರೆ ನಾವು ದೇವರ ಸಾಮೀಪ್ಯಕ್ಕೆ ಹೋಗಿ ಆ ಭಗವಂತನನ್ನು ಪ್ರಾರ್ಥಿಸಬೇಕು. ನಾವು ಮನೆಯಲ್ಲಿ ದೇವರ ಕೋಣೆ ಇದೆ, ಇಂತಹ ದೈವ ದೇವಸ್ಥಾನಗಳು ಜೀರ್ಣೋದ್ಧಾರಗೊಳ್ತವೆ. ನಾವು ದೇವರ ಕೋಣೆ ಒಳಗಡೆ ಹೋಗಿ ಕಣ್ಣು ಮುಚ್ಚಿ ನಮ್ಮ ಕಷ್ಟಗಳನ್ನು ಒಂದ್ಸಲ ಹೇಳ್ಕೊಂಡು ನೋಡಿ, ನಾವು ಪಡ್ತಾ ಇರುವಂತಹ ಭವನೆಗಳನ್ನು ಒಂದ್ಸಲ ಹೇಳ್ಕೊಳ್ತಾ ನೋಡಿ. ಹಾಗೆಯೇ ಇಂತಹ ಸ್ಥಳಕ್ಕೆ ಬಂದು ಕಣ್ಣು ಮುಚ್ಚಿ ನಾವು ಭಗವಂತನನ್ನು ಪ್ರಾರ್ಥಿಸಿ ನೋಡಿ, ಖಂಡಿತವಾಗ್ಲೂ ದೇವರು ನಮಗೆ ಅಸ್ತು ಅಂತ ಹೇಳಿದಂತಹ ಅನುಭವ ಆಗತ್ತೆ. ಅದಕ್ಕೋಸ್ಕರ ನಮಗೆ ದೇವಸ್ಥಾನ ಬೇಕು, ಅದಕ್ಕೋಸ್ಕರ ನಮಗೆ ಪುಣ್ಯ ಸ್ಥಳಗಳು ಬೇಕು, ಶಕ್ತಿ ಕೇಂದ್ರಗಳು ಬೇಕು. ಇದು ನಮ್ಮ ನಂಬುಗೆಯ ಆರಾಧನೆಯ ಒಂದು ಭಾಗ ಕೂಡ ಹೌದು. ಇವತ್ತು ನಮ್ಮ ಮನೆಯ ಮಕ್ಕಳು ಯಾವ ದಾರಿಯಲ್ಲಿ ಸಾಗ್ತಾ ಇದ್ದಾರೆ, ಯಾವ ದಾರಿಯನ್ನು ಹಿಡಿತಾ ಇದ್ದಾರೆ ಅಂತ ನಾವು ನೋಡಬೇಕಾಗಿದೆ. ಇವತ್ತು ತಂದೆ ತಾಯಿಗಳಾಗಿದ್ದುಕೊಂಡು ನಾವು ಮಕ್ಕಳ ಮೇಲೆ ಒಂದು ನಿಗಾವನ್ನು ಇಡೋದು ತುಂಬ ಅತ್ಯಮೂಲ್ಯವಾಗಿ ಬೇಕಾಗಿರುವಂತಹ ಒಂದು ವಿಚಾರ. ಇವತ್ತು ಒಂದು ಏನು ಹೇಳ್ತಾರೆ, ಬಿರುಸಿನ ಒಂದು ಕೆಲಸ ಕಾರ್ಯಗಳು, ಬ್ಯುಸಿ ಲೈಫ್ ಸ್ಟೈಲ್, ಇದರಿಂದೆಲ್ಲ ನಾವು ನಮ್ಮ ಪೋಷಕರು ಅಂದರೆ ಆ ಮಕ್ಕಳ ಪೋಷಕರು ಎಲ್ಲರೂ ಕೂಡ ಹಣ ಮಾಡೋದ್ರಲ್ಲಿ ಅಥವಾ ಈ ದಿನವನ್ನು ಸಾಗಿಸೋದ್ರಲ್ಲಿ ನಾವೆಲ್ಲರೂ ಬ್ಯುಸಿ ಆಗಿದ್ದೇವೆ. ನನ್ನನ್ನು ಸೇರಿಸಿ ನಾವೆಲ್ಲರೂ ಕೂಡ ಆ ಒಂದು ಜೀವನ ಶೈಲಿಯನ್ನು ನಾವು ನಡೆಸ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ಮಕ್ಕಳು ದಾರಿಯನ್ನು ತಪ್ಪಿ ಹೋಗುವಂತಹ ಅದೆಷ್ಟೋ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಗಣ್ಯ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ಇರುವಂತಹ ಗಣ್ಯ ವ್ಯಕ್ತಿಗಳು, ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿಗಳು, ಅವರು ಎಷ್ಟೇ ಸಮಾಜಮುಖಿಯಾದ ಕಾರ್ಯವನ್ನು ಮಾಡ್ತಾ ಇದ್ರೂ ಅವರ ಮನೆಯಲ್ಲಿ ಕೊಂಚ ತೊಂದರೆಗಳಿರುವುದು ಸಹಜ. ಒಂದು ಮಕ್ಕಳ ಸಂಬಂಧ ಅಥವಾ ಮನೆಯವರ ಸಂಬಂಧ, ಇದರ ಸಂಬಂಧ ಏನಾದರೂ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಯಾಕಂತ ಹೇಳಿದರೆ ಅವರಿಗೆ ಸಮಯ ಮಕ್ಕಳಿಗೆ ಕೊಡೋದಕ್ಕೆ ಖಂಡಿತ ತುಂಬ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಾವು ಪೋಷಕರಿರ್ಬೋದು, ನಾವೆಲ್ಲರೂ ಸೇರಿಕೊಂಡು ನಮ್ಮ ಮಕ್ಕಳಿಗೆ ಸಮಯವನ್ನು ಕೊಡುವುದರ ಜೊತೆಗೆ ನಮ್ಮ ಧಾರ್ಮಿಕತೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಆಚಾರ ವಿಚಾರ ಇವೆಲ್ಲವನ್ನು ಮಕ್ಕಳಿಗೆ ತಿಳಿ ಹೇಳಬೇಕಾದಂತಹ ಅವಶ್ಯಕತೆ ಇದೆ. ಇವತ್ತು ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಬೇಕು, ಬ್ರಹ್ಮಕಲಶೋತ್ಸವ ಮಾಡಬೇಕು ಅಂತ ನೀವೆಲ್ಲರೂ ಊರಿನ ಸಮಸ್ತ ಬಂಧುಗಳು ಒಟ್ಟಾಗಿದ್ದೀರಾ, ತಾಯಂದಿರು ಎಲ್ಲರೂ ಸೇರ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ಇದಕ್ಕೆ ಆರ್ಥಿಕ ಕ್ರೋಢೀಕರಣದ ಅಗತ್ಯ ಇದೆ, ಹೌದು. ಆದರೆ ಆರ್ಥಿಕ ಕ್ರೋಢೀಕರಣ ಇದ್ದ ಕೂಡಲೇ ಕೆಲಸ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಾವು ನಮ್ಮ
ಮನಸ್ಸಿನಿಂದ ಆ ಒಂದು ಕಾರ್ಯದಲ್ಲಿ ತೊಡಗುವಂಥದ್ದು. ಇವತ್ತು ಎಲ್ರಿಗೂ ಕೂಡ ಜವಾಬ್ದಾರಿ ಇದೆ. ಈ ಗ್ರಾಮದ ಭಕ್ತರಿಗೆ, ಜನಸಾಮಾನ್ಯರಿಗೆ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಜೀರ್ಣೋದ್ಧಾರದಲ್ಲಿ ಭಾಗವಹಿಸುವಂತಹ ಅಗತ್ಯತೆ ಇದೆ. ಅದ್ರ ಜೊತೆಗೆ ನನ್ನಲ್ಲಿ ಕೊಡುವುದಕ್ಕೆ ಏನು ಇಲ್ಲ ಅಂತಾದ್ರೂ ದೇವರು ಕೊಟ್ಟಂತಹ 2 ಕೈ 2 ಕಾಲು, ಆ ಒಂದು ಸುಂದರವಾದ ಆ ಬದುಕಿನಲ್ಲಿ ನಾವೇನು ಬದುಕ್ತಾ ಇದ್ದೇವೆ, ಆರೋಗ್ಯಯುತವಾದ ಜೀವನ, ಆರೋಗ್ಯಯುತವಾದ ದೇಹ ನಮ್ಮ ಜೊತೆ ಇದ್ದರೆ ನಾವು ಸಮಾಧಾನ ಮಾಡುವುದರ ಮೂಲಕವಾದರೂ ಆ ದೇವರಿಗೆ ನಮ್ಮ ಋಣವನ್ನು ಸಮರ್ಪಿಸಲಿಕ್ಕೆ ಅಥವಾ ನಮ್ಮ ಋಣವನ್ನು ಸಂದಾಯ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ಬೋದು. ಯಾರೂ ಕೂಡ ನಮ್ಮಲ್ಲಿ ಆರ್ಥಿಕತೆ ಇಲ್ಲ ಅಂತ ಅಂದ್ಕೊಳ್ಳುವ ಅಗತ್ಯವೇ ಇಲ್ಲ. ಖಂಡಿತವಾಗ್ಲೂ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಇಲ್ಲಿ ನಾವು ಎಷ್ಟೋ ಕಡೆಗಳಲ್ಲಿ ನೋಡ್ತಾ ಇದ್ದೇವೆ, ಹಗಲಿರುಳು ಇದ್ದುಕೊಂಡು ಆ ಊರಿನ ಎಲ್ಲ ಭಕ್ತರು ಕೂಡ ಸಮಾಧಾನದ ಮೂಲಕ ಆ ಕ್ಷೇತ್ರವನ್ನು ಭವ್ಯವಾಗಿ ನಿರ್ಮಿಸುವುದರಲ್ಲಿ ಪ್ರಯತ್ನವನ್ನು ಪಡ್ತಾರೆ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಆ ಭಗವಂತ ಶಕ್ತಿಯನ್ನು, ಧೈರ್ಯವನ್ನು ಎಲ್ಲವನ್ನ ಕೂಡ ಕರುಣಿಸಲಿ. ನಿಮ್ಮ ಮನೆಯ ಎಲ್ಲ ಸದಸ್ಯರನ್ನು ಈ ಕ್ಷೇತ್ರಕ್ಕೆ ಕರೆತಂದು ಈ ಒಂದು ಅಭೂತಪೂರ್ವವಾದ ಕಾರ್ಯದಲ್ಲಿ ಭಾಗವಹಿಸುವಂತಹ ಶಕ್ತಿಯನ್ನು, ಮನಸ್ಸನ್ನು ನಿಮಗೆ ಆ ದೇವರು ಕರುಣಿಸಲಿ. ನಾವೆಲ್ಲ ಕಡೆಯಲ್ಲಿ ನೋಡ್ತಾ ಇದ್ದೇವೆ ಬ್ರಹ್ಮಕಲಶ ಆಗುವಾಗ ಎಷ್ಟು ಖುಷಿ ಅಂತ ಅನ್ನಿಸ್ತಾ ಇದೆ. ನೋಡಿ, ಇಲ್ಲೂ ಕೂಡ ನಾನೀಗ ಬರ್ತಾ ಇದ್ದಾಗ ನಾನು ನೋಡ್ತಾ ಇದ್ದೇನೆ, ನಾನು ರಾಜ್ಕುಮಾರ್ ಅವರಿಗೆ ಫೋನ್ ಮಾಡಿ ಹೇಳಿದೆ, ನಾನು ಎಲ್ಲೋ ಒಂದು ಹಳ್ಳಿ ಸೈಡಲ್ಲಿ ಬಂದಾಗ ಅನ್ನಿಸ್ತಾ ಇದೆ ಅಂತ. ಒಂದು ಕಡೆ ಹಚ್ಚ ಹಸುರಿಂದ ಕೂಡಿದಂತಹ ತೆಂಗು ಕಂಗುಗಳು, ಇನ್ನೊಂದು ಕಡೆ ಗುಡ್ಡಗಾಡು, ಮತ್ತೊಂದು ಕಡೆ ತೋಡು, ಎಲ್ಲವನ್ನ ಆ ಒಂದು ದಾಟ್ಕೊಂಡು ಬರ್ತಾ ಇರುವಾಗ ಆ ಸಿಗುವಂತಹ ಖುಷಿ ಆ ಹಿಂದಿನ ದಿವಸಗಳಿಗೆ ನನ್ನನ್ನು ಕರೆದುಕೊಂಡು ಹೋಯಿತು. ನಾವೆಲ್ಲರೂ ಬಾಲ್ಯದಲ್ಲಿರುವಾಗ ಹೇಗಿತ್ತು ಆ ಜೀವನ, ಇವಾಗ ಹೇಗಿದೆ. ತುಂಬ ಇಲ್ಲಿ ವಯಸ್ಕರು ಇರಬಹುದು, ಅವರಲ್ಲಿ ಕೇಳಿದರೆ ಗೊತ್ತಾಗ್ಬೋದು. ನಾವು ನಡೆದು ಬಂದಂತಹ ಆ ದಿನಗಳು, ಆ ಒಂದು ಸಂಸ್ಕಾರ, ನಮಗೆ ಮನೆಯಲ್ಲಿ ಹೇಳಿಕೊಡ್ತಾ ಇದ್ದಂತಹ ಪಾಠಗಳು, ಮನೆಯಲ್ಲಿ ಹೇಳಿಕೊಡ್ತಾ ಇದ್ದಂತಹ ಕೆಲಸಗಳು ಇವತ್ತು ಯಾವ ಮಕ್ಕಳು ಕೂಡ ಮಾಡೋದಿಲ್ಲ. ಯಾವ ಮಕ್ಕಳಿಗೂ ಕೂಡ ಅದು ಅಗತ್ಯ ಇಲ್ಲ. ಮೌಖಿಕವಾದಂತಹ ಶಿಕ್ಷಣ ಆವತ್ತು ಸಿಗ್ತಾ ಇತ್ತು. ಪರಸ್ಪರ ಮುಖ ನೋಡಿ ನಾವೆಲ್ಲ ನಮ್ಮ ಕಷ್ಟಗಳನ್ನು ನಮ್ಮ ಒಂದು ಸಂಬಂಧಿಕರ ಜೊತೆ ಸೇರಿಕೊಂಡು ಮಾತಾಡಿಕೊಂಡು ಜೊತೆಯಾಗಿ ಊಟ ಮಾಡಿಕೊಂಡು ಆ ಕೂಡು ಕುಟುಂಬ ಯಾವುದು ಕೂಡ ಈಗ ಇಲ್ಲ. ಆದರೆ ಅದನ್ನು ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಹಿರಿಯರು ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಟಿಯ ಕಾರ್ಯಕ್ರಮ ಇರ್ಬೋದು, ಅಥವಾ ತುಳುವರಿಪುಗ ಕಾರ್ಯಕ್ರಮ ಇರ್ಬೋದು, ಅಥವಾ ಇಂತಹ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಬಿಂಬಿಸುವಂತಹ ಕಾರ್ಯಕ್ರಮಗಳಿರ್ಬೋದು. ಆದಷ್ಟು ಪ್ರಯತ್ನಪಟ್ಟು ನಮ್ಮ ಹಿರಿಯರು ಇಂದಿಗೂ ಕೂಡ ಆ ಒಂದು ನೆನಪನ್ನು ಅಳಿಸಬಾರ್ದು. ಇವತ್ತಿನ ಮಕ್ಕಳಿಗೆ ಭತ್ತ ಹೇಗೆ ಬೆಳೆಯುವುದು ಅನ್ನೋದ್ರ ಬಗ್ಗೆ ಕೂಡ ನಾಲೆಜ್ ಇಲ್ಲ, ಅಥವಾ ಒಂದು ತರಕಾರಿ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾಲೆಜ್ ಇಲ್ಲ. ಇವೆಲ್ಲವನ್ನ ಕಲಿಸಬೇಕು. ನಾವು ಇದನ್ನೆಲ್ಲ ಕಲಿತುಕೊಂಡು ಬೆಳೆದು ದೊಡ್ಡವರಾದವರು. ಪ್ರತಿಯೊಂದು ಕೃಷಿ ಕೆಲಸದಿಂದ ಹಿಡಿದು ಪ್ರತಿಯೊಂದು ಧಾರ್ಮಿಕತೆಯಿಂದ ಹಿಡಿದು ಒಬ್ಬ ವ್ಯಕ್ತಿ ನೋಡಿ, ನಮ್ಮ ಜೊತೆ ಎಲ್ಲರೂ ಕೂಡ ಇರ್ತಾರೆ. ಯಾವಾಗ ಖುಷಿ ಇರುವಂತಹ ಸಂದರ್ಭದಲ್ಲಿ ಮಾತ್ರ. ಒಬ್ಬ ವ್ಯಕ್ತಿಗೆ ಒಂದು ಕಷ್ಟ ಬಂತು ಅಂತ ಆಯಿತು ಅಂತ ಅಂದ್ಕೊಳ್ಳಿ, ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗ್ತಾರೆ. ನಮ್ಮ ಜೊತೆಗಿದ್ದವರೇ ನಮಗೆ ಯಾರೂ ಇರೋದಿಲ್ಲ. ನಮ್ಮ ಜೊತೆಗೆ ತಿಂದು ಉಂಡು ಆಟ ಆಡಿ ಬೆಳೆದವರು, ನಮ್ಮೊಟ್ಟಿಗೆ ಸಂಭ್ರಮವನ್ನು ಆ ಖುಷಿಯನ್ನು ಕಾಣುವವರು ಕೂಡ ನಮ್ಮ ಜೊತೆ ಇರೋದಿಲ್ಲ. ಇದು ಬದುಕಿನ ಸತ್ಯ. ಇದು ನಾವು ತಿಳ್ಕೊಳ್ಬೇಕು, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಮ್ಮ ಕೈ ನಮ್ಮ ತಲೆ ಮೇಲೆ ಯಾರೂ ನಮ್ಮ ಜೊತೆ ಇರೋದಿಲ್ಲ. ಹುಟ್ಟಿಸಿದವರು ಇರೋದಿಲ್ಲ, ಅಥವಾ ನಮ್ಮ ಜೊತೆಗಿದ್ದವರು. ಆದರೆ ಖಂಡಿತ ನಾನು ಹುಟ್ಟಿಸಿದವರು ಇರುವುದಿಲ್ಲ ಅಂತ ಹೇಳೋದಿಲ್ಲ, ಇರ್ತಾರೆ. ಆದರೂ ಕೂಡ ಇವತ್ತಿನ ಪರಿಸ್ಥಿತಿ ಹಾಗೇ ಇದೆ. ಯಾಕಂತ ಹೇಳಿದರೆ, ಹುಟ್ಟಿಸಿದ ತಾಯಿಗೆ ಆಗಲಿ ತಂದೆಗಾಗಲಿ ಒಂದು ಗೌರವವನ್ನು ಕೊಡುವಂತಹ ಬುದ್ಧಿ, ಆ ಒಂದು ಜ್ಞಾನ ಸಮೇತ ನಮ್ಮ ಇವತ್ತಿನ ಮಕ್ಕಳಲ್ಲಿ ಖಂಡಿತ ಇಲ್ಲ. ತಂದೆ ತಾಯಿ ಹೇಳಿದಂತಹ ಮಾತುಗಳನ್ನು ಕೇಳೋದಿಲ್ಲ. ಇವತ್ತು ಬೆಳಿಗ್ಗೆ ಎದ್ದು ನೀವು ಪೇಪರ್ ನೋಡಿ, ಸೋಷಿಯಲ್ ಮೀಡಿಯಾ ನೋಡಿ, ಏನು ಬರ್ತದೆ ಪೇಪರಲ್ಲಿ? ಇದೇ ರೀತಿ ಕಳ್ಳತನ, ಸುಳಿಗೆ, ಕೊಲೆ, ದರೋಡೆ, ಅತ್ಯಾಚಾರ, ಕೊಲೆ, ಅದು ಇದು ಅಂತ. ಮೊನ್ನೆ ತಾನೇ ನಾವು ನೋಡಿದ್ವು 14 ವರ್ಷದ ಬಾಲಕನನ್ನು 12 ವರ್ಷದ ಬಾಲಕ ಆ ರೀತಿಯಲ್ಲಿ ಒಂದು ಚೂರಿಯಲ್ಲಿ ಆ ರೀತಿಯಲ್ಲಿ ಕುತ್ತಿ ಕೊಲೆ ಮಾಡಬೇಕು ಅಂತ ಹೇಳಿದರೆ ನಮ್ಮ ಸಮಾಜ ಎಲ್ಲಿಯ ತನಕ ಬಂದು ಮುಟ್ಟಿದೆ ಅಂತ ನಾವು ತಿಳ್ಕೊಳ್ಳಬೇಕು. ಹಾಗಾಗಿ ನಾನು ಮತ್ತೆ ಹೇಳೋದು ಇಷ್ಟೇ, ನಾವು ಬೆಳೆದು ಬಂದಂತಹ ದಿನಗಳು ಎಷ್ಟು ಚೆನ್ನಾಗಿತ್ತು. ಬೆಳಿಗ್ಗೆ ಎದ್ದು ಮನೆ ಕೆಲಸ ಮಾಡಿಲ್ಲ ಅಂತ ಹೇಳಿದರೆ ನಮಗೆ ಅಷ್ಟು ಚೆನ್ನಾಗಿ ಮನೆಯಲ್ಲಿ ಪೆಟ್ಟು ಕೂಡ ಬೀಳ್ತಾ ಇತ್ತು. ಬೇಕಾದ್ರೆ ನಮ್ಮನ್ನು ಉಪವಾಸ ಕೂಡ ಹಾಕಿಸ್ತಾ ಇದ್ರು. ಹಾಗೆಯೇ ಶಾಲೆಗೆ ಹೋದ ಕೂಡಲೇ ಶಾಲೆಯಲ್ಲೂ ಕೂಡ ಶಿಕ್ಷಕರು ಪ್ರೀತಿಯಿಂದ ನಮಗೆ ಶಿಕ್ಷೆಯನ್ನು ಕೊಡ್ತಾರೆ.
ಕೊಡ್ತಾ ಇದ್ರು. ಅದು ಯಾವುದೂ ಈಗ ಇಲ್ಲ. ಇವತ್ತು ಒಂದು ಮಾತು ಜೋರಾಗಿ ಬೈದರೆ ಸಾಕು, ಪೋಷಕರು ಶಾಲೆಗೆ ಹೋಗಿ ಆ ಶಾಲೆಯನ್ನು ಮುಚ್ಚುವಷ್ಟು ಗಲಾಟೆ ಮಾಡುವಂತಹ ಪರಿಸ್ಥಿತಿ ಇವತ್ತು ನಮ್ಮಲ್ಲಿದೆ. ಯಾಕಂತ ಹೇಳಿದ್ರೆ ಹೆತ್ತವರಿಗೆ ಹೆಗ್ಗಣ ಮುದ್ದು ಹೌದು, ಆದರೆ ಆ ಮಕ್ಕಳಿಗೆ ಆಚಾರ ಸಂಸ್ಕೃತಿಯನ್ನು ಕಲಿಸ್ಬೇಕಂತ ನಾವು, ಯಾಕಂತ ಹೇಳಿದ್ರೆ ನಾವು ಯಾವತ್ತೂ ನಮ್ಮ ಮಕ್ಕಳ ಜೊತೆ ಇರ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಭಗವಂತ ಯಾವಾಗಲೂ ಆಶೀರ್ವಾದವನ್ನು ಮಾಡ್ತಾ ಇರ್ತಾನೆ. ಭಗವಂತ ನಮ್ಮ ಮಕ್ಕಳನ್ನು ನಮ್ಮನ್ನು ಕಾಪಾಡ್ಕೊಂಡು ಬರ್ತಾನೆ, ಹೌದು. ಆದರೆ ಒಂದು ಕಷ್ಟ ಬಂದಾಗ ಅಥವಾ ಯಾವುದಾದ್ರೂ ಒಂದು ಆಪತ್ತುಗಳು ಎದುರಾಗ ಅದನ್ನು ಹೇಗೆ ಒಬ್ಬಂಟಿಯಾಗಿ ಎದುರಿಸಬೇಕು ಅನ್ನೋದನ್ನು ನಮ್ಮ ಮಕ್ಕಳಿಗೆ ನಾವು ತಿಳಿಸಿಕೊಡಬೇಕು. ನಮ್ಮ ಮಕ್ಕಳಿಗೆ ಕೆಲವೊಂದು ಹಿಂದೆ ನಮಗೆ ಹಿರಿಯರು ಕೊಡ್ತಾ ಇದ್ದಂತಹ ಕೆಲಸಗಳನ್ನು ಕೊಡಬೇಕು. ಅದನ್ನು ನಾವು ನೋಡಬೇಕು, ಅವನು ಹೇಗೆ ಅವನು ನಿಭಾಯಿಸ್ತಾನೆ ಅಂತ. ನಾವು ಇಲ್ಲ ಅಂತಾದರೆ ನಮ್ಮ ಮಕ್ಕಳು ಅವರಾಗಿ ಅವರ ಜೀವನವನ್ನು ಸಾಗಿಸುವಷ್ಟು ಶ್ರೇಷ್ಠರಾಗಿ, ಅಷ್ಟೊಂದು ಬಲಶಾಲಿಗಳಾಗಿ, ಅಷ್ಟೊಂದು ಧೈರ್ಯವಂತರಾಗಿ ನಮ್ಮ ಮಕ್ಕಳು ಮುಂದೆ ಬರಬೇಕೇ ವಿನಃ ಪ್ರತಿಯೊಂದಕ್ಕೂ ಕೂಡ ಮನೆಯವರನ್ನೇ ಅವಲಂಬಿಸಿಕೊಂಡು ಬದುಕುವಂತಹ ಬದುಕು ಎಷ್ಟು ದಿವಸದ ಮಟ್ಟಿಗೆ ಅಲ್ವಾ? ಹಾಗಾಗಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಿ. ಇಂತಹ ದೈವ ದೇವಸ್ಥಾನಗಳಿಗೆ ಕರೆದುಕೊಂಡು ಬಂದು ಇಲ್ಲಿನ ಆಚಾರ ವಿಚಾರ, ಇಲ್ಲಿನ ನೀತಿ ನಿಯಮಗಳನ್ನು ಕಲಿಸಿಕೊಡಿ. ಧರ್ಮ, ಧಾರ್ಮಿಕತೆ ಇವೆಲ್ಲದ ನಾವು ನಮ್ಮ ಧರ್ಮವನ್ನು ಪ್ರೀತಿಸಬೇಕು, ಇನ್ನೊಂದು ಧರ್ಮವನ್ನು ಗೌರವಿಸಬೇಕು. ಸಹ ಬಾಳ್ವೆಯ ಜೀವನ ನಮ್ಮಲ್ಲಿರಬೇಕು, ಸೌಹಾರ್ದತೆಯ ಜೀವನ ನಮ್ಮಲ್ಲಿರಬೇಕು ಅಲ್ವಾ? ಹಾಗಾಗಿ ನಿಮ್ಮ ಮಕ್ಕಳಿಗೆ ಪ್ರೀತಿ, ವಿಶ್ವಾಸ, ಒಬ್ಬರಿಗೆ ಗೌರವ ಕೊಡುವಂಥದ್ದು ಎಲ್ಲವನ್ನ ಕೂಡ ಕಲಿಸಿಕೊಡಿ. ಇದು ಪೋಷಕರ ಕರ್ತವ್ಯ. ನಾವು ನಮ್ಮ ಲೋಕದಲ್ಲಿಯೇ ನಾವು ನಿರತರಾಗಿದೆ, ನಮ್ಮ ಮಕ್ಕಳು ಇನ್ನೆಲ್ಲೋ ಹೋಗಿಬಿಡ್ತಾರೆ. ಹಾಗಾಗಿ ಈ ಸಮಾಜದಲ್ಲಿ ನಡೆಯುವಂತಹ ಎಲ್ಲ ಸಮಾಜದಲ್ಲಿ ನಡೀತಾ ಇರುವಂತಹ ಪ್ರತಿಯೊಂದು ಏನು ಆ ಒಂದು ಏನು ಹೇಳ್ತಾರೆ ಸಮಾಜ ದ್ರೋಹಿ ಕೆಲಸಗಳಿರ್ಬೋದು, ಇವೆಲ್ಲದರಿಂದ ನಿಮ್ಮ ಮಕ್ಕಳನ್ನು ದೂರ ಇಟ್ಟು ಇಂತಹ ಕಡೆಗಳಿಗೆ ಕರ್ಕೊಂಡು ಬಂದು ಸಂಸ್ಕಾರದ ಬಗ್ಗೆ ಕಲಿಸುವಂತಹ ಯೋಚನೆಯನ್ನು ಮಾಡಿ, ಅದರ ಜೊತೆಗೆ ಮಾದಕ ವ್ಯಸನಿಗಳಾಗೋದನ್ನು ತಪ್ಪಿಸಿ. ಯಾವತ್ತೂ ಮಕ್ಕಳು ಒಂದು ಸ್ವಲ್ಪ ಫ್ರೀ ಸಿಕ್ಕಿತು ಅಂತ ಆದಮೇಲೆ ಅವರು ಬ್ಯುಸಿಯಾಗಿ ಬಿಡಬೇಕು. ಅವರು ಬ್ಯುಸಿಯಾಗಿದ್ದಾರೆ, ಯಾವ ರೀತಿ ಬ್ಯುಸಿಯಾಗಿರಬೇಕು ಅಂತ ಹೇಳಿದ್ರೆ ಸಮಾಜಮುಖಿ ಕಾರ್ಯವನ್ನು ಮಾಡುವುದರ ಜೊತೆಗೆ, ಸಮಾಜದಲ್ಲಿ ಇತರರಿಗೆ ಸಹಕಾರ ಮಾಡುವುದರ ಜೊತೆಗೆ, ಹಾಗೂ ಇಂತಹ ಧರ್ಮ ಉಳಿಸುವಂತಹ ಕಾರ್ಯ, ನಮ್ಮ ಧಾರ್ಮಿಕತೆಯನ್ನು ಉಳಿಸುವಂತಹ ಕಾರ್ಯಕ್ಕೆ ತೊಡಗಿಸಿಕೊಂಡಾಗ ನಮ್ಮ ಮಕ್ಕಳು ಅದರಲ್ಲಿ ಸದಾ ಮಗ್ನರಾದಾಗ ಇನ್ನೊಂದು ಕೆಲಸಕ್ಕೆ ಅವರ ಒಂದು ಮನಸ್ಸು ವಾಲದಂತೆ, ಅವರ ಚಿತ್ತವನ್ನು ವಾಲದಂತೆ ನಾವು ನೋಡಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಾನು ರಾಜ್ಕುಮಾರಣ್ಣ ತುಂಬ ಪ್ರೀತಿಯಿಂದ ನನ್ನನ್ನು ಕರೆದ್ರು, ಹಾಗೆ ಒಳ್ಳೆಯ ಅಧ್ಯಕ್ಷರು ಕೂಡ ಸಿಕ್ಕಿದ್ದಾರೆ. ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿದ್ದೀರಾ ಈ ಕ್ಷೇತ್ರದ, ಭರತಣ್ಣ ಹೇಳಿದಾಗೆ ಹಿಂದೆ ಎಲ್ಲ ಒಂದು ಬ್ರಹ್ಮಕಲಶ ಮಾಡುವುದು ಅಂತ ಹೇಳಿದರೆ ತುಂಬ ಕಷ್ಟದ ಕೆಲಸ ಆಗಿತ್ತು. ಆದರೆ ಈಗ ಪ್ರತಿಯೊಂದು ಕಡೆಯಲ್ಲೂ ಕೂಡ ಬ್ರಹ್ಮಕಲಶ ಆಗ್ತಾನೇ ಇದೆ. ಹಾಗಾಗಿ ಯಾವುದೇ ಭಯ ಪಡದೆ ಒವ್ವೇ ರೀತಿಡು ಪೋಡಿ ಪಂದೆ ಈ ಒಂಜಿ ಕ್ಷೇತ್ರದ ಒಂಜಿ ಬ್ರಹ್ಮಕಲಶ ದುಂಬುಪವಾಡು ಮಾತ ಈತೊಂಜೆಡ್ಡೆ ಗಟ್ಟಿದ ಅಧ್ಯಕ್ಷರುಲ್ಲೇರೆ ಅಂಚನೆ ಅವಳು ಬರೀಟು ರಾಜ್ಕುಮಾರಣ್ಣೆಗುಲ್ದೇರೆ ಅರ ಒಂಜಿ ಸೇರ್ಸಾಯರು ಕೊಡುಗ ಇದಾನಿಂದ ಖಂಡಿತವಾದಲ್ಲ ನಮ್ಮ ಒಂಜಿ ಈತ ಸ್ಟಾರ್ಟಿಂಗ್ ಇರ್ದೊಂಜಿ ಎಲ್ಲ ಸಹಕಾರ ಮಲ್ತೊಂದು ದಾಯ ಮಲ್ ಪಂಡೇರಂದು ಗೊತ್ತಿಜ್ಜಿ ಐಕ್ಯಾನ ಮಾತೆರೆಗ್ಲ ಯಾನ್ ಪನ್ಪುಂದ ಅದ ಪನ್ನಗ ನಿಕುಲು ಸಮಾಜಮುಖಿ ಕಾರ್ಯ ಮಲ್ಪೊಡೊಂದು ಪಂಡ ನಿಕುಲು ದಾದ ಒಂಜಿ ದಿನಟ್ಟು ಒಂಜಿ 100 ರೂಪಾಯಿ ಬೆನ್ಪರ ಐಟ್ ಒಂಜಿ 10 ರೂಪಾಯಿ ಈ ಸಮಾಜ ಕೊರ್ಲೆ. ಈ ಸಮಾಜಮುಖಿ ಈ ನಿಖಲ್ ಲಕ್ಷ ಕೊರೋಡೊಂದಿಜ್ಜಿ, ಕೋಟಿ ಕೊರೋಡೊಂದಿಜ್ಜಿ, ನಿಖಲ್ನ ತನು ಮನ ಧನ ನಿಖಲ್ನ ಶಕ್ತಿ ಅನುಸಾರ ನಿಖಲ್ ಕೊರ್ಲೆ ಅವು ದೇವರಿಗೆ ಸಂದಾಯ ಆಪುಂಡು ನಮಕ್ ತೋರಿಕೆದ ಭಕ್ತಿ ಬೊಡ್ಚಿ, ನಮಕ್ ನಮ್ಮ ಮನಸ್ಸಿದ ಇಷ್ಟವಾಯಿನ ಪ್ರೀತಿದ ಭಕ್ತಿ ನಮಕ್ ಬೋಡು ತೋರಿಕೆದ ಭಕ್ತಿ ಖಂಡಿತವಾದ್ಲ ಬೊಡ್ಚಿ ದೇವೇರು ಕೊರ್ನ ರಡ್ಡು ಕೈ ರಡ್ಡು ಕಾರು ಆರೋಗ್ಯಯುತವಾಯಿನ ಜೀವನ ಅವೇನು ಮಾತ ಒಟ್ಟು ಮಲ್ತದ ಮಾತೆಲ್ಲ ಒಂಜಪ್ಪೆ ಜೋಕುಲ್ಲೆಕ್ಕ ಇತ್ತೊಂದು ಈ ಒಂಜಿ ಕ್ಷೇತ್ರದ ಬುಳೆಚ್ಚಿಲಿಗೆ ನಿಖಲು ಕೈ ಜೋಡಿಸಾಲೆ ನಿಖಲ್ನ ಆ ಒಂಜಿ ಸಮಾಧಾನದ ಮೂಲಕ ಈ ಕ್ಷೇತ್ರ ಬೊಕಲಾತ ಬೆಳಗಡು ನಿಖಲ್ನ ಮನಸ್ಸುರೂಪನ ಆ ಒಂಜಿ ಇಷ್ಟ ಪ್ರೀತಿ ಪ್ರತಿ ಒಂಜಕ್ಲ ದೇವರ ಆಶೀರ್ವಾದ ಕೊರಡು ನಿಖಲ್ನ ಬಾರಿ ಪೊರ್ಲುದ ಆ ಮನಸ್ಸಿಗೆ ದೇವರ ನಿಕ್ಲೆ ತಥಾಸ್ತು ಪನಡು ದೇವರಡ ಕೇನ್ನಗ ಎಂಕ ಆರೋಗ್ಯ ಕೊರ್ಲೆ ಶಕ್ತಿ ಕೊರ್ಲೆ ಎಂಕ್ ನನೋರ್ಯಾಗ ಸಹಕಾರ ಮಲ್ಪುನಂಚಿನ ಶಕ್ತಿ ಕೊರ್ಲೆ ಪಂಡದ ಕೇನ್ಲೆ ಅವು ಬಿಡ್ದು ಎಂಕ ಬಂಗಾರ ಕೊರ್ಲೆ ಎಂಕ ಆಸ್ತಿ ಕೊರ್ಲೆ ಪಂಡದ ಕೇನಡೆ ಆ ಒಂಜಿ ನಮ್ಮ ಆರೋಗ್ಯಯುತವಾಯಿನ ಜೀವನನೇ ನಮಕ್ ಒಂಜಿ ಬೆಲೆ ಕಟ್ಟರ ಆವಂದಿನಂಚಿನ ಆಸ್ತಿಯಿಂದ ಪನೊಲಿ ಒವ್ವೇ ಸಾಧನೆ ಮಲ್ಪಂದೆ ಒವ್ವೇ ಹೋರಾಟ ಮಲ್ಪೊಂದೆ ವಾ ಒಂಜಿ ಗುರಿ ಮುಟ್ಟರಲ್ಲ ಖಂಡಿತ ಸಾಧ್ಯ ಇಜ್ಜಿ ನಿಮ್ಮ ನಿಖಲಿನ ಶ್ರಮ ಬೋಡು ಅಂಚೆನೆ ದೇವರನ ಆಶೀರ್ವಾದ ನಿಖಲೊಂಟು ಉಪ್ಪುಣೊಂದು ಪನೊಂದು ನಿಖಲ್ ಈ ಒಂಜಿ ಮಂಡಳಿದಕ್ಲದಾದ ಎನ್ನದರ ನಿಖಲ್ನ ಕನ ನನಸಾವಡು ಆ ರಡ್ಡರೆ ಕೋಟಿ ದಾದ ಉಂಡ ಐನು ಬಾರಿ ಪೊರ್ಲುಡು ನಿಖಲಿಗೆ ದಾಲ ಕಷ್ಟ
ಒಂದು ಲೆಕ್ಕ ಸದಾಶಿವ ದೇವರ ಅನುಗ್ರಹ ಮಲ್ಪಡಂದು ಪನೊಂದು ನಿಖಲ್ನ ಪ್ರೀತಿಗೆ ನಿಖಲ್ನ ಮೋಕೆಗೆ ಯಾನು ಏಪಲ ಚಿರಋಣಿಯಾದುಲ್ಲೆ ಈ ಒಂಜಿ ಸಹೋದರಿನ ಈ ಒಂಜಿ ಕಾರ್ಯಕ್ರಮಗಳೆತ್ತದು ಪೊರ್ಲುಡೆ ಒಂಜಿ ಗೌರವ ಮಲ್ತಿನಂಚಿನ ನಿಕ್ಲೆಗೆ ನನೋರ ಎನ್ನ ಕೈ ಜೋಡಿಯಾದ ಯಾನು ಉಡಲದಿಂಜಿದು ಯಾನು ಸೊಲ್ಮೆ ಸಂದಾಯ ಮಲ್ತೊಂದು ಅಂಚೆನೆ ವೇದಿಕೆಡುಪ್ಪನ ಮಾತ ಗಣ್ಯರೆಗ್ಲ ನಮಸ್ಕಾರ ಮಲ್ತೊಂದು ಬತ್ತಿನಂಚಿನ ಭಕ್ತರು ಇಷ್ಟರು ಪ್ರೀತಿ ಪಾತ್ರರು ಪ್ರತಿ ಒರಿಯಗ್ಲ ಎನ್ನ ರಡ್ಡು ಕೈ ಜೋಡಾದು ವಂದನೆಯನ್ನು ಸಲ್ಲಿಸ ಒಂದು ಸರ್ವೇ ಜನಃ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ಮಮತಕ್ಕ ಇರು ಕೊಡುಕೈ ದಾನಿ ಅತ್ತು ಪಂಡರ ಅಂಡ ಕೊರ್ಪವನಂಚಿನ ಮನಸೀರಿಡುಂಡು ಅಂಚಿನ ಮಲ್ಲ ಮನಸೀರೆಗೆ ಬರಡು ಪಂಡದು ಪ್ರಾರ್ಥನೆ ಮಂತೊಂದು ಖಾಲಿ ಕಲ್ಲುಡೇಲ್ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅತ್ತಂದೆಲ ಜೋಕ್ಲೇನು ದೇವಸ್ಥಾನೋದಯ ಕಡಪಡೋಡು ದೇವಸ್ಥಾನೋಡು ಎಂಚ ಜೋಕ್ಲೇನು ಬುಳುಪಾಡು ಪನ್ಪಿನ ಪಾತೆರನು ಕನ್ನಡ ಬೊಕ್ಕ ತುಳುಟು ರಡ್ಡು ರೀತಿಡು ಪಾತೆರನ ಇರೆಗ್ ಅನಂತ ಅನಂತ ಧನ್ಯವಾದ ಪನೊಂದು ನನ್ನ ದುಂಬುಗು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರೇನ ಶ್ರೀಧರ್ ಚಿಕ್ಕಬೆಟ್ಟು ಮೇರು ರಡ್ಡು ಶಬ್ದ ಪಾತೆರಡು ಅಡ್ಡ ವಿನಂತಿ ಮಂತೊಂದುಲ್ಲೆ. ಶ್ರೀ ಅಮೃತೇಶ್ವರ ಮಹಾಗಣಪತಿ ದೇವರು ಅಮೃತೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ಈ ಕ್ಷೇತ್ರದ ಸದಾಶಿವ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ಇನ್ನಿತ ಈ ಕಲ್ಲುಡೇಲು ಸದಾಶಿವ ದೇವಸ್ಥಾನದ ವಿಜ್ಞಾಪನ ಪತ್ರ ಬಿಡುಗಡೆದ ಸಮಾರಂಭಡು ವೇದಿಕೆಡು ತಂತ್ರಿವರು ಏರುತ್ತೇರು ಅಂಚನೆ ಮುಲ್ತ ಪ್ರಧಾನ ಅರ್ಚಕರು ಬೊಕ್ಕ ರಾಜ್ಯ ಧಾರ್ಮಿಕ ಪರಿಷತ್ತದ ಮಲ್ಲಿಕಾ ಕೌಲ್ಲೇರು ಈ ಕ್ಷೇತ್ರದ ಅಧ್ಯಕ್ಷರೇನು ನಾಗರಾಜನ್ನೆ ಮಮತಕ್ಕ ಬೊಕ್ಕ ಕುಡಂಜಿ ಬಿನ್ನೇರುಲ್ಲೇರು ರವಿ ಅನ್ನುಲ್ಲೇರು ಮಾತೆರೆಗ್ಲ ಯಾನು ಪ್ರೀತಿಪೂರ್ವಕ ಸ್ವಾಗತ ಮಲ್ತೊಂದು ಮೂಲು ಸೇರ್ದಿನಂಚಿನ ಮಾತ ಊರದ ಭಕ್ತಾಭಿಮಾನಿಗಳು ಅಂಚನೆ ನಮ್ಮ ಕೈತಲ್ದ ಊರದ ಅಕ್ಕಲ್ಲ ಬೈದೇರು ಅಕ್ಕಲ್ಲ ಗಿಲ ಸ್ವಾಗತ ಮಲ್ತೊಂದು ಈ ಒಂಜಿ ಕಾರ್ಯಕ್ರಮ ಯಾನು ಈ ಪಂಚಾಯತ್ ಅಧ್ಯಕ್ಷ ಎಂಕ್ಲೊಂಜಿ ತಿಕ್ಕಂಡು ಮುರಡಂಜಿ ನಮ್ಮೂರು ಬ್ರಹ್ಮಕಲಶ ಬಾರಿ ಪೊರ್ಲುಡಾಂಡು ಎನ್ನಿಂದೆ ಎನ್ನಿದಿತ್ತು ಜರ ಆತು ಬೇಗದ ದಿನೊಟ್ಟು ಪೊರ್ಲುಡಾನು ದಾಲ ಒಂಜಿ ತೊಂದರೆ ಅಂತೆ ಆಯ್ತಾ ಒಂಥ ಜವಾಬ್ದಾರಿ ಸನಾತನ್ನೇ ಗೋಕುಲನ್ನೇ ಮುಕ್ಳು ಪೊರ್ಲೇರು ಬಾರಿ ಪೊರ್ಲುಡೊಂಜಿ ಬ್ರಹ್ಮಕಲಶ ಅಂಡು ಮಾತೆರೆಗ್ಲ ಖುಷಿ ಆತನು ಬೈದಿನಕ್ಲೆಲ್ಲ ಖುಷಿ ಆತನು ಹೊರ ಊರ್ದಕ್ಲೆಲ್ಲ ಎಡ್ಡೆ ಖುಷಿ ಆತನು ದೇವರನ್ನ ಆಶೀರ್ವಾದೋಡ ಆತು ಪೊರ್ಲುಡಾಂಡು ಇಂದುಲ ಅಂಚೆನೆ ಈ ಕಲ್ಲುಡೇಲ್ ದೇವಸ್ಥಾನದ ರಡ್ನೇ ಸತ್ತಿದ ಅಷ್ಟಬಂಧ ಬ್ರಹ್ಮಕಲಶವ ಫಸ್ಟಿಗೆ ಗರ್ಭಗುಡಿ ಎತ್ತದು ಜೀರ್ಣೋದರ ಅದು ಬ್ರಹ್ಮಕಲಶ ಅಂದು ಅವಳ ಬಾರಿ ಪ್ರಗತಿಡಾಂಡು ಮರಿಯಲದ ಟೈಮ್ ಆತಂಡು ಆ ಟೈಮ್ ಉಡ್ಲ ದಾಲ ಒಂಜಿ ವಿಘ್ನದ ಅಂತೆ ಪೊರ್ಲುಡ ದೇವರು ಮಾತೆರೆಗ್ಲ ಎಡ್ಡೆ ಮನಸ್ಸು ಕೊರ್ದು ನೆರವೇರಿಸಿದ್ದೀರಿ ನನ್ನ ದುಂಬುಗೆ ಬರ್ಪಿನ ಫೆಬ್ರವರಿ 26 ಬರ್ಪಿನ ಬ್ರಹ್ಮಕಲಶಲ ಎಡ್ಡೆ ರೀತಿಡು ಆವಡು ಈ ಆವಡು ನಂಡ ಮೂಲು ಸೇರಿದಿನಕುಲು ಪ್ರತಿ ಒರಿಯಲ್ಲ ಅರೆನ ಮನಸ್ಸಿಡು ಸದಾಶಿವ ದೇವರನ್ನು ಸ್ಮರಣೆ ಮಲ್ತೊಂದು ಎನ್ನದಾದ ಇಕ್ಕು ಕೊಡುಗೆ ಅನ್ ಕೊರ್ಪಿನ ಮನ್ಪಿನ ಇನ್ನೇ ನಿರ್ಧಾರ ಮಲ್ತದೆ ಎಲ್ಲಂಜಿಗೆ ಅವೇನು ಪರಿಪೂರ್ಣವಾದ ಕೊರ್ಪಿಲಕ ದೇವರ ನಿಕ್ಲೆಗೆ ಮಾತೆರೆಗ್ಲ ಮನಸ್ಸು ಕೊರಡು ಅಂಚನೆ ಎನ್ನ ಎಂಚಿನ ಸಹಕಾರ ಉಂಡು ಯಾನ್ಲ ಒಂಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಕ್ಲೇರ್ದು ಕೊರ್ರೆದಾದ ಸಾಧ್ಯ ಆಪು ನಾವೆನ್ನ ಏನು ಒದಗವನಂಚಿನ ನಿಕ್ಲುಟ್ಟು ಪರಿಪೂರ್ಣ ಏನನ್ನು ತೊಡಕಸದು ಈ ಕೆಲಸಡು ಯಾನು ಉಲ್ಲೆ ಪನ್ಪಿನ ಪಾತೆರ ಪಣ್ಣೊಂದು ದೇವರು ಮಾತೆರೆಗ್ಲ ನಮ್ಮ ಊರದತ್ತಂದೆ ಪರ ಊರದಕ್ಕಲ್ಲ ನಾವು ಬಿನ್ನೇರ್ನ ಅಕ್ಕಲ್ನ ಮಾತ ಸಂಬಂಧಿಕರೆಗ್ಲ ಈ ಒಂಜಿ ಕ್ಷೇತ್ರವು ಬರ್ಪಿಲಕ ಮಲ್ತದೆ ದೇವರನ್ನ ಆಶೀರ್ವಾದ ಎಲ್ಲ ಅನುಗ್ರಹವನ್ನು ಪಡೆಯುವಂಚಿನ ಕೆಲಸ ನಮ್ಮ ಮಾತ ಸೇರಿದು ಮಲ್ಪುಗ ಪೊರ್ಲುಡೊಂಜಿ ಬ್ರಹ್ಮಕಲಶ ಆ ದೇವರು ಒದಗದು ಕೊರಡು ಮಲ್ಪುನಂಚಿನ ಶಕ್ತಿನಿದೆ ಮಾತೆರೆಗ್ಲ ಒದಗದು ಕೊರಡು ಪಂದು ಪಣ್ಣೊಂದು ಎನ್ನ ಪಾತ್ರೆ ಮುಗಿಪು ನಮ್ಮ ಬೊಣ್ಣಂತಿಲದ ಊರುದಾರೆ ಐನಂಚಿತಿನ ಚಿಕ್ಕಬೆಟ್ಟು ಶ್ರೀಧರ ಮೇರು ಪಂಚಾಯತ್ ಅಧ್ಯಕ್ಷರಾದ ಉಪ್ಪುನ ಎಂಕ್ಲಿಗೆ ಬಾರಿ ಮಲ್ಲ ಪುಣ್ಯ ಅಂದು ಪನ್ನಲೆ ಅರ್ನನೇ ಟರ್ಮಡ್ ಒಂಜೆ ಗ್ರಾಮದ ರಡ್ಡು ದೇವಸ್ಥಾನದ ಒಂಜಿ ಬ್ರಹ್ಮಕಲಶ ಆಪುಣಂದು ಪಂಡ ಅರೆಗ್ಲ ಒಂಜಿ ಬಾರಿ ಮಲ್ಲ ಸೌಭಾಗ್ಯ ಇರ್ನ ಕೈಡ್ದು ಎಂಗ್ಲು ಕೆನ್ನತ್ತು ಎಂಗ್ಲೊಟ್ಟಿಗೆ ಇತ್ತೊಂದು ದೇವಸ್ಥಾನದ ಬ್ರಹ್ಮಕಲಶ ಆಪಿನಕ್ಕೆ ದಾದ ಮಾತ ಒಂದು ತನು ಮನ ಧನ ಬನ್ವಿನ ಮೂಜಿ ರೂಪೊಡ್ಲೆ ಇಟ್ಟು ಸಹಕಾರ ಮಲ್ಪನಂಚಿತ್ತಿನ ಒಂದು ಸಾಮರ್ಥ್ಯ ಇರೆಗೆ ಉಂಡು ಪಂಚಾಯತ್ ಅಧ್ಯಕ್ಷರಾದಿತ್ತದು ಅವು ಹತ್ತಂದಲ್ಲ ಆ ಸಾಮರ್ಥ್ಯ ಎರಡು ಉಂಡು ಸಂಪೂರ್ಣ ಸಹಕಾರನ ಇರಡ ಕೇಳೋನೊಂದು ಎಂಗ್ಲೊಟ್ಟಿಗೆ ಸರ್ವ ಕಾರ್ಯಗಳು ಇರು ಉಪ್ಪೋಡು ಪಣ್ಣದ ಇರಡ ಕೇಳೋನೊಂದು ಇರ್ನ ರೆಡ್ ಪಾತ್ರಗೂ ಸೊಲ್ಮೆ ಸಂದ ಒಂದು ಸಭೆಯನ್ನು ಮುಂದುವರಿಸ ಒಂದು ಕ್ಷೇತ್ರದ ಅರ್ಚಕರು ಕುಲ್ದಿನಲ್ತೆ ಶುಭ ಹಾರೈಕೆ ಮಲ್ತೊಂದುಲ್ಲಿರು ಒಂಜಿ ರಡ್ಡು ಪಾತೆರೋಡು ಪಂಡದ ಕೆಣ್ಣನೊಂದಿಲ್ಲ ದಾಗಿಂದ ಕೆಣ್ಣ ಮನಿ ಪಂದಿನ ದೇವರಿಗೆ ಪೂಜೆ ಮಲ್ಪನ ಜೊತ್ತಿನ ಆಚಾರ್ಯರೀರ ಅಂಚಾಯನಿರ್ದವರ ಒಂಜಿ ಸಭೆಯನ್ನು ಉದ್ದೇಶಿಸಾದು ರೆಡ್ಡು ಪಾತೆರ ಕ್ಷೇತ್ರದ ಸದಾಶಿವರಿಗೆ ವಂದನೆ ಮಲ್ತೊಂದು ಮಾತರಿಗಳ ನಮಸ್ಕಾರ ಮಲ್ತದೆ ಪೋಯಿ ಬ್ರಹ್ಮಕಲಶ ಎಂಗ್ಲ 73 ದಿನಟ್ಟು ನಡತದಂತೇಳಿ ಇತ್ತು ನಾನು ಪನ್ನೊಂದಲ್ಲೇ ದಯಪಂಡ 9 ತಿಂಗಳು ಪೋತಜಿ ನಮ್ಮ ನಿರ್ಧಾರ ಮಲ್ತು 73 ದಿನಟ್ಟು ದೇವರಿಗೆ ಬ್ರಹ್ಮಕಲಶ ಮಲ್ತದ
ಅಂಜಾಂಡ ವರ್ಮ ತಿಂಗಳು ಅವು ದೇವರಿಗೆ ಮಲ್ಲ ಕೆಲಸನೇ ಹತ್ತಂದೆ ಅನ್ನ ಅಂಜಿ ಪಾತ್ರೆ ಪಂಡದು ದುಮ್ಮಗಾಪಿನ ಮಾತ ಕರ್ತವ್ಯ ಸದಾಶ ದೇವರಿತ್ತೊಂದು ಮಾತೆರನ ಒಟ್ಟಿಗೆ ಸಹಕಾರ ಮತ್ತೊಂದು ಪಂಡ ಮನುಷ್ಯಗೆ ಧರ್ಮ ಪನ್ಮಿನ ಆರಾಧನೆ ಮಲ್ಪೊಡು ದಾಂಡ ದೇವಿಯರ ಪನ್ಮೆ ಶಕ್ತಿ ಐದು ಪೂರ್ಣವಾಗಿ ಸಹಕಾರ ಉಂಡು ಐಕ್ ನಮ್ಮ ದೇವರ ಕೈತಲಿಗೆ ಬರಡು ಬಂದ ಮಾತ ಮಹನೀಯರು ಪೂರ ಐಕ ಬೋಡಾನಿ ವಿಚಾರಗಳು ಬಂದೇರು ಅಂದು ಮುಗುಲ ದೇವತಾರಾಧನೆ ಮಲ್ತೊಂದು ಜೀವನ ಮಲ್ಪನ ಅಂಜನೆ ಆರೋಗ್ಯ ಗುಣ ದೀರ್ಘಾಯುಷರು ಮಾತೆರಿಗೆ ಅನುಗ್ರಹ ಮಲ್ಪಡೆ ಆಶೀರ್ವಾದ ಮತ್ತು ಈ ಪಾತ್ರ ಮುಗಿದು ಎಲ್ಲಿಯ ಪಾತೆರುಡು ಮಲ್ಲ ಹಾರೈಕೆ ಮಲ್ತಿವಾದ ಕೆಣ್ಣದಲ್ಲೇ ಮಾತ ಬಣ್ಣಂದಿಲ ಗ್ರಾಮದ ಸದ್ಭಕ್ತರಿಡ ಒಂಜಿ ಕೋರಿಕೆ ದಾದಕ್ಕೆನ್ನಗ ಇಂಚಿತ್ತಿನ ಒಂಜಿ ಸತ್ಕರ್ಮೂಲ ಆವಡುಂದ ಅಂಡ ಮಸ್ತ್ ಜನಕಲ್ನ ಸಹಕಾರ ಬೋಡು ಪುಂಡ ಐನೊಂಜಿ ಮಾತ ಜನಕ್ಲಿನ ಒಟ್ಟು ಪದೊಂದು ದುಂಬು ಬೋಪಿನ ಅಂಚಿತ್ತಿನ ಒಂಜಿ ಅಧ್ಯಕ್ಷರು ಬೋಡು ಪಂಡದು ನಮ್ಮ ಯೋಚನೆ ಮಲ್ಪುನಗ ಸದಾಶಿವ ದೇವರು ಸೂಚನೆ ಮಲ್ದಿನ ಅಂಚಿತ್ತಿನ ವ್ಯಕ್ತಿ ಎರಡು ಪೋದಕ್ಕೆನ್ನಗ ಪೊರ್ಲುಡು ಒತ್ತೊಂದೇರು ಅರ್ನ ಕೈಟ್ ದೇವರನೇನು ಸಾಂಗ್ಯ ಮಲ್ಪಡು ಪೊರ್ಲ ರೀತಿಯ ಸಾಂಗ್ಯ ಮಲ್ಪಡು ಪಂಡ ದೇವರ ಪ್ರಾರ್ಥನೆ ಮಲ್ತೊಂದು ಸಭೆಯನ್ನು ಉದ್ದೇಶಿಸಾದು ರೆಡ್ಡು ಪಾತೆರಡು ಪಂಡದು ಕೆಣ್ಣನೊಂದಲ್ಲೇ ಕಲ್ಲುಡೆಲು ಶ್ರೀ ಸದಾಶಿವ ದೇವಸ್ಥಾನದ ಜೀರ್ಣೋದ್ಧಾರದ ದೆಡ್ಡ ಇಂಕ್ಲೂನ್ ಸೇರೊಂದ ಪೂರ್ವಕುಲ ಜನಕಲು ಊರ್ದಕಲು ಒಟ್ಟಾಯಂಡ ಒರ್ಮತಿ ಕೆಲ್ದ ಆಜಿ ತಿಂಗಳ ಮಲ್ಪೊಲಿ ದೇವರನ ಸಂಪೂರ್ಣ ಕೃಪೆ ಐಕೊಂದು ಯಾನ್ ಎನ್ನೊಂದು ಏನಾಡ್ದಲ್ಲ ಆಪಿನಾತಿ ಆನೆ ಕಿಂಚಿತ್ ಸಹಾಯ ಮಲ್ಪರೆ ಆನೆ ಕ್ಲೀಡ ಪನ್ನೊಂದುಲ್ಲೆ ಮಲ್ಪಂದು ಪನ್ನೊಂದುಲ್ಲೆ ಅಂಚೆನೆ ಮುಲ್ಪ ಪೂರ ಮಲ್ಲ ಮಲ್ಲ ಬಿನ್ನಿಯರುಳ್ಳೇರು ಮುಗುಲ್ ಪೂರ ಸೇರ್ದ ಅವನಿ ಮಲ್ಲ ಸಂಗತಿ ಆಯ್ತು ಅಂಚಾತ ಯಾನಾಯ್ಕೆ ಶುಭ ಹಾರೈಸಿ ರೆಡ್ಡ ಪಾತ್ರ ಮುಗಿತು ಮಾತು ಕಡಿಮೆ ದುಡಿಮೆ ಹೆಚ್ಚು ಪನ್ಪಿನವು ರವಿರಾಜಣ್ಣನ ಜೀವನೋಡಿ ಆಧರಿಸವನ ಅಂಚಿತ್ತಿನ ರೀತಿಯಿಂದ ಪಂಡಲ ತಪ್ಪ ಒಂದು ಅಂಚಿತ್ತಿನ ಇರ್ನ ಪಾತೆರದ ಲೆಕ್ಕನೆ ಒಂದೇ ಸಮಯಡ್ ಕಡಿಮೆ ಒಂಜಿ ನಮ್ಮ ಎಫರ್ಟ್ ಇರ್ದವರ ಮಲ್ಲ ಕೆಲಸ ಈ ಊರು ಡಾಪಿನ ಅಂಚಿತ್ತಿನ ಆಶೀರ್ವಾದನು ದೇವರು ಮಲ್ಪಡು ಪಣದಕ್ಕೆ ಎಣ್ಣೊಂದು ಆರಾಧ್ಯ ಮೂರ್ತಿ అయిన ಸದಾಶಿವರೇ ತರದಗ್ಗದು ಅಂಚನೆ ಪರಿವಾರ ದೇವರಿಗೆಲ್ಲ ತರದಗ್ಗದು ವೇದಿಕೆ ಎಡಿತಿನ ಎನ್ನ ಸಹೋದರರು ಮಾತವಲ್ಲೇರು ಮೊಕ್ಲಿಗ್ಲ ಕೈ ಮುಗಿಯೊಂದು ಎದುರುತ್ತಿನ ಎನ್ನ ಬಂಧುಲು ಮಲ್ಲ ಆತ್ಮೀಯರು ಅಕ್ಲೆ ಮಾತಿರಲ್ಲ ಹೊಂದಿಸದು ನಮ್ಗೆ ಇನಿತೆ ವಿಜ್ಞಾಪನ ಪತ್ರ ಬಿಡುಗಡೆ ಮಲ್ತದು ಒರ್ಂಬ ತಿಂಗೋಲು ಉಂಡು ಒರ್ಂಬ ತಿಂಗಳು ಮೂಜಿ ತಿಂಗೋಲು ಮರ್ಯಾಲೋಡು ಪೋಪು ನಮ್ಮ ಆಲೋಚನೆ ಮಲ್ಪೋಡು ಐಕ್ ಬೋಡದು ಇತ್ತೆಡ್ದೆ ನಮ್ಮ ಐತ ಮಿತ್ತು ಬೆರಿತಾಗೋಡ ಆಪುಂಡು ಮಾತಿರ್ಲ ಅಕ್ಕಲ್ನ ದೇವಸ್ಥಾನ ಪನ್ಪಿನ ನಮ್ಮ ದೇವಸ್ಥಾನ ಪನ್ಪಿನ ಪ್ರೀತಿ ಇದು ಪ್ರತಿಯೊಂದು ಬೇಲೆಗಿಲ್ಲ ಆಪುಜಿ ಪಣಂದೆ ನಿಕ್ ಸೇರೋಡು ನೆಟ್ಟು ಮಲ್ಪೋಡು ಪಂಡಿತ್ ಪಂಪೆ ಬೊಕ್ಕ ನಮ್ಮ ವೇದಿಕೆ ಉಳ್ಳೇ ಯಾನ್ ಮುರಾಣಿ ಮೀಟಿಂಗ್ ಪಂಡ ಬಂಡೆ ಏರೇರು ಅವು ಗೆಸ್ಟ್ ನಕಲು ಅಪ್ಪಾಗ ಮಕ್ಕಳ ಪೂರ ಪುದಾರ್ಲಿ ನಮ್ಮಲ್ಲಿ ನಿಮ್ಮಲ್ತದೆ ಆಯ ಪಂಡ ಅಕ್ಕುಲು ಒಂಜಿ ದಾನಿ ಲೆತ್ತ ನಮ್ಮ ಇನಾಗ್ರೇಷನ್ ಮಾಡಿದ್ರೆ ಅವು ಒಂಜಿ ಆಣಿ ಮೊಕ್ಲೆಲ್ಲ ಎತ್ತಿ ನಮ್ಮ ಮಕ್ಕಳು ನೂದು ದಾನಿ ನಕಲ ಕಾಯ್ದು ನಂಗೆ ಕಾಸು ತೆಪ್ಪದು ಗುರುಪಿನ ಈಗ ಫೆಸಿಡಿ ಇತ್ತಿ ನಕಲು ಐಕು ಬಡದು ಮೊಕ್ಲೇನೆ ನಮ್ಮಲ್ಲಿ ಎತ್ತದೀನಿ ಅಂಚ ಮಲ್ಪೇರು ಪಂಡ್ಕೊಂಡ ಧೈರ್ಯ ಹೆಂಕೊಂಡು ಅವತ್ತಂದೆ ಬೊಕ್ಕದಾದಕ್ಕಿಂತ ನಮ್ಮ ಊರು ಮಾತಿರ್ಲ ಬೆಂದು ತಿಂಪಿನಕಲು ಅದು ಹೇಳಿದವರ ನಮ್ಮ ಒಂಜಿ ಯೋಜನೆ ಕಣ ಇದೆ ಹೆಂಚಿನಕ್ಕೆ ಎನ್ನಾಗ ಒಂಜಿ ವಾರೋಡು 100 ರೂಪಾಯಿ ಕಮ್ಮಿ ಪಂಡ 100 ರೂಪಾಯಿ ಹೆಚ್ಚು ಎತ್ತಲ ಕೊರೋಲಿ ಆ ನಮ್ಮ ಸುತ್ತಲದ ಜಾಗ ದೆಪ್ಪೆರ ಬಡಪಿನ ಕಾಸಿನ ಒಂಜಿ ಮಾತಿರ್ಲ ನಮ್ಮ ಪಾಪದಕ್ಕಳು ನಮ್ಮ ಬೆಗರಿನ ಕಾಸು ಮಲ್ತದಿಗೆ ಕೊರ್ತು ಆ ಜಾಗನ ಒಂಜಿ ದೆತ್ತೊಂದು ಯೋಜನೆ ಪಾಡ್ದು ಆಯ್ಕೆ ನಿಕಲ ಕೈತಡ್ಡಿ ನಿಕಲ ಇಲ್ಲಡೆ ಬರ್ಪೇರು ಕಲೆಕ್ಷನ್ ಮಲ್ಪೇರ ಅಪ್ಪಗ 100 ಹೆಚ್ಚ ಎತ್ತಲ ಕೊರೋಲಿ ಕಾಸಿನ ಅಂಚ ಕೊರ್ದು ನಮ್ಮ ಅಪ್ಪಗ ದಾದಾಪುಣ್ಗೆ ಎನ್ನಾಗ ಈ ದೇವಸ್ಥಾನದ ಪ್ರತಿಯೊಂದು ಜಾಗಲ ನಮ್ಮ ಪನ್ಪಿನ ಪ್ರೀತಿ ಬಿಟ್ಟುಂಡು ದೇವಸ್ಥಾನ ನಮ್ಮ ಪನ್ಪಿನ ಭಯ ಭಕ್ತಿನ ಮಾಡಪ್ಪುಂಡು ಅದಕ್ಕೋಸ್ಕರ ಮಾತಿರ್ಲ ಪಾಪದ ಕುಲಾಡು ಮಲ್ಲ ಕುಲಾಡು ಮಾತ ಸೇರಿದ ಈ ಜಾಗದೆಪ್ಪು ನಮ್ಮ ತಯಾರಾವೋಡು ಪಣ ದಿನಕಂಡ ಪಂಪೆ ಅವತ್ತಂದೆ ಒಂಜಿ ಇಲ್ಲಾಗ 5,000 ಅಂದು ಪಾಡ್ದ ಐನು ಹೊರಾಣೆ ಕೊರಿಯರೆ ಬಂಗಾಪಿನಕ್ಕೆ ನಿಕ್ಲೆ ಕಲೆಕ್ಷನ್ ಬಂದಾಗ ಒಂದು 200-300 ರೂಪಾಯಿ ಕೊರ್ದು ಅಂಚಲ ನಿಕ್ಲೆಗೆ ಐನು ಕವರ್ ಮಲ್ಪುಂಡು ಒಂದು ವ್ಯವಸ್ಥೆ ಮಲ್ತದೆ ಎಂಕೋಲು ಅಂಚೆ ನೆಕ್ ಮಾತಿರ್ಲ ನಿಕ್ಕಲು ಸಹಕಾರ ಮಲ್ಪುಡು ನಮ್ಮ ದೇವಸ್ಥಾನ ಎಡ್ಡೆನ ನಮ್ಮ ಊರು ಎಡ್ಡೆ ಇಲೆಕ್ಕನೆ ನಮ್ಮ ಎಡ್ಡೆ ಅಪ್ಪ ಪನ್ಪಿನ ಧೈರ್ಯ ನಮ್ಮ ದೇವೇರು ಉಡುಪಾಡಾಯರು ನಮ್ಮ 100 ರೂಪಾಯಿ 500 ರೂಪಾಯಿ ಕೊರಿಯಂದ ಸಾರ ದೇವೇರು ಕುರುವೇರು ಪನ್ಪಿನ ನಂಬಿಕೆ ನಂಕೊಂಡು ನಂಗೆ ಬೋಡೈನ ಆರೋಗ್ಯ ಕುರಿಯೆಡ್ಡನೆ ನಂಗೆ ಯಾವುಂಡು ಅಂಚೆ ದೇವೇರು ನಮ್ಮಿನ ಮಾತ ಎಡ್ಡೆ ಮಲ್ಪಾಡು ಮಾತಿರೆಲ್ಲ ಈ ನೆಟ್ಟು ಸಹಕಾರ ಸೇರ್ಗ ಎಲ್ಲಂಜಿ ಫೆಬ್ರವರಿ ಆಪಿನ ಬ್ರಹ್ಮಕಲಶ 9 ತಿಂಗಳು ಆಂಡ ನಂಗೆ ಅವು ಮಲ್ಲ ವಿಷಯ ಇರ್ತದೆ ಯಾಕೆಂದ್ರೆ ನಮ್ಮ ಮೂಜಿ ತಿಂಗಳು ಬ್ರಹ್ಮಕಲಶ ಮರಿಯಲೋಡು ಮಲ್ತದೆ ಒಂದು ನಂಗೆ ಅಂಚಿನ ಹೆಗ್ಗಳಿಕೆ ಉಂಡು ನಮ್ಮಡ ಪೋಯಿನ ಬ್ರಹ್ಮಕಲಶ ನಮ್ಮ ಮೂಜಿ ತಿಂಗಳು ಮಲ್ತದ ತೀರ್ಥ ಮಂಟಪಾಡು ಗರ್ಭಗುಡಿನ ಪೂರ ನಮ್ಮ ಮಲ್ತದ ಅಂಡ ಈ ಸರ್ತಿ ಅಂಚಿನದಾಲಜಿ 9 ತಿಂಗಳು ಟೈಮ್ ಉಂಟು ಅವತ್ತಂದು ಈ ಸರ್ತಿ ಮಲಮಲ್ಲ ಗಣ್ಯರು ನಮ್ಮ ಪಿರೋ ಒಟ್ಟಿಗೆ ಉಳ್ಳೇರು ಅಕ್ಕಲೊಂಜಿ ಧೈರ್ಯ ಉಂಡು ನಂಗೆ ಐದವರ ಮಾತೆಲ್ಲ ಸೇರಿದು ಪೊರ್ಲೋಡು ಮಲ್ಪುಗ ಪಂಡು ದೇವರಡೆ ಇಟ್ಟುಂಡು ಸಭಾಧ್ಯಕ್ಷರಾದಿತ್ತೊಂದು ಈ ದೇವಸ್ಥಾನದ ಆಡಳಿತ ಸಮಿತಿದ ಅಧ್ಯಕ್ಷರಾದಿತ್ತೊಂದು
ನಾಗರಾಜಣ್ಣೆ ಪಾತಿರ್ಲೆಕ್ಕನೆ ಇಂದು ಇತ್ತೇನೆ ಶುರು ಮಲ್ಪುಡು ನಮ್ಮ ಅಂದು ಪಂಡೇರು ನಂಗೆ ನನ್ನ ಮೂಜಿ ತಿಂಗಳು ಮರಿಯಲಡು ಪೋಪುಂಡು ಪಂಡದು ಇರ್ನ ಯಜಮಾನಿ ಕೇಳಿ ಶುರುವಾಯಿನ ಅಂಚಿತಿನ ಕೆಲಸ ಬತ್ತು ಜೆರಡಲ ಹಾಕ್ಲಿ ನೆಂಚಾಂಡಲ ಒಯ್ತದು ಬರ್ಪಾದ ಕೆಲಸ ಎದುರುಕೊನೊಪ್ಪಿನ ಅಂಚಿತಿನ ತಾಕತ್ತು ಇರಡ ಉಂಡು ಅವೇನು ಎಂಕುಲು ಬೇತ ವಿಷಯ ದುಂಬುಲ ತೂತ ಅಂಚನೆ ರಾಜಣ್ಣೆಲ ಬಲತ್ತುಡುಲ್ಲೇರು ಪಿರವ್ರ ದೀರ್ಪನ್ನೆ ಲೆಕ್ಕನೆ ಮಲಮಲ್ಲ ದಾನಿಲ್ಲ ಸಹಾಯ ಕೊರಪಿನಕಲ್ನ ಬೆರಿ ಬಲ ನಂಕೊಂಡು ಆಯ್ತು ಒಟ್ಟಿಗೆನೆ ಒಂಜಿ ರಡ್ಡು ಯೋಜನೆಯನ್ನು ಪಂಡೇರು ಈ ಯೋಜನೆ ಏತು ಜನಕ್ಕೆ ಅರ್ಥ ಅನ್ನೊಂದು ಗೊತ್ತುಜ್ಜಿ ನಮ್ಮ ಒಂಜಿ ದೇವಸ್ಥಾನಡ್ ಮಸ್ತ್ ಅಭಿವೃದ್ಧಿದ ಸಾದಿಗೆ ಪೋಂದುಪ್ಪು ನಂಚಿತಿನ ದೇವಸ್ಥಾನ ಒಂಜಿ ಊರು ಕರೆಕ್ಟ್ ನುಪ್ಪು ಬೇಯರದಿಂದ ಆಯ್ತಾ ನುಪ್ಪು ಪೂರ ದೆತ್ತದು ಎತ್ತು ಬೇಯ್ತನು ಒಂದು ತೂಯರಗಿಜ್ಜಿ ಒಂಜಿ ಅರಿನಿ ದೆತ್ತು ಒಂಜಿ ನುಪ್ಪುನು ದೆತ್ತದು ಬೇಯ್ತನ ಅಂದ ತೂವಲಿಗೆ ಅಂಚ ಒಂಜಿ ಊರು ಎಂಚ ಉಂಡೊಂದು ತೋಡಿತ್ತನಂದಾಂಡ ಒಂಜಿ ಗ್ರಾಮ ಎಂಚ ಉಂಡೊಂದು ತೋಡಿತ್ತನಂದಾಂಡ ಗ್ರಾಮದ ಪ್ರತಿ ಇಲ್ಲಡೆ ಪೋಡೊಂದು ಇಜ್ಜಿಗೆ ಒಂಜಿ ಗ್ರಾಮ ದೇವಸ್ಥಾನವನ್ನು ಪೋದು ತೋಂಡುಂದಾಂಡ ಅವು ಏತು ವ್ಯವಸ್ಥಿತವಾದ ದೇವರನ್ನ ಸೇವೆಲು ಮಾತ ಅಲ್ಪ ನಡಪುಂಡು ಪನ್ಪಿನೇನು ತೋಂಡುಂದಾಂಡ ಆ ಗ್ರಾಮ ಎಂಚ ಉಂಡು ಪನ್ಪಿನೇನು ತೆರಿಯೋಲಿ ಪಂಡದ ಒಂಜ ಹಿರಿಯಕ್ಕಲ್ನ ಪಾತೆರ ಅಂಚ ಈ ಗ್ರಾಮದ ದೇವಸ್ಥಾನ ನಮ್ಮ ಬೊಣ್ಣಂತಿಲ ಗ್ರಾಮದ ದೇವಸ್ಥಾನ ಬೊಣ್ಣಂತಿಲ ಗ್ರಾಮ ವಿಶಾಲವಾಯಿನ ಅಂಚಿತ್ತಿನ ಗ್ರಾಮ ಐನು ಬೊಕ್ಕೊಗು ಅನುಸರಿಸಾಯರ ಭಂಗ ಆಪುಂಡು ಪನ್ಪಿನಡೆಗೆ ಪಡು ಬೊಣ್ಣಂತಿಲ ಬೊಕ್ಕ ಬೊಣ್ಣಂತಿಲ ಪಂಡದು ರಡ್ಡು ವಿಭಜನೆ ಮಲ್ತದೇರೆ ಆತ ಮಲ್ಲ ಗ್ರಾಮ ನಮ್ಮ ಬೊಣ್ಣಂತಿಲ ಗ್ರಾಮ ಅಂಚಿತಿನ ಗ್ರಾಮ ದೇವರ ಅಂಚಿತಿನ ಸದಾಶಿವ ದೇವರನ ದೇವಸ್ಥಾನದ ಸುತ್ತಮುತ್ತ ದೇವರಿಗೆ ಸಂಬಂಧಪಟ್ಟಿನ ಅಂಚಿತಿನ ಕೆಲಸಗಳು ನಡಪರೆಗೆ ಬೋಡಾಪಿನ ಅಂಚಿತಿನ ಜಾಗದ ಅವಶ್ಯಕತೆ ಉಂಡು ಆ ಜಾಗನ ದೆಪ್ಪುನ ಅಂಚಿತಿನ ದುಡ್ಡು ನಮ್ಮ ಗ್ರಾಮದಕ್ಕಲು ಮಾತ ಸೇರಿದ್ದು ಒಟ್ಟು ಮಲ್ಪಡು ಅವು ಎಂಚಂದಕೆಂಡ ನಮ್ಮ ಬೆಂದಿನ ಅಂಚಿತಿನ ಸಂಪಾದನೆಡ್ ವಾರಗೂ 100 ರೂಪಾಯಿದ ಲೆಕ್ಕ ನಮ್ಮ ಖಾಲಿ ದೇವಸ್ಥಾನದ ಸುತ್ತಮುತ್ತದ ಜಾಗದ ವ್ಯವಸ್ಥೆಗೆ ಪಂಡದು ನಮ್ಮ ಇನ್ನು ದೆತ್ತದ ದೀವೋಡು ಆ ದುಡ್ಡು ಕ್ರೋಢೀಕರಣ ಐನೆಟ್ ಜಾಗದೆಪ್ಪೆರೆಗೆ ನಂಗೆ ಅವಕಾಶ ಆವೋಡು ಪನ್ಪಿನ ಒಂಜಿ ನಮ್ಮ ಮಲ್ಲ ಆಶೆ ದಾನಿಲು ಮಸ್ತ್ ಜನ ಒಪ್ಪೇರು ಆ ಕೊರ್ಪಿನ ಅಂಚಿತಿನ ದಾನಿಲ್ನ ಧನ ಸಹಾಯ ನಂಗೆ ಬ್ರಹ್ಮಕಲಶದ ಜೀರ್ಣೋದ್ಧಾರದ ಕೆಲಸಕ್ಕೆ ಮಸ್ತ್ ಅಗತ್ಯ ಉಂಡು ಇನ್ನೊಂಜಿ ಎಲ್ಲಿ ಯೋಜನೆ ನಂಕಲೆ ಎಲ್ಲ ಒಂಜಿ ಹೆಗ್ಗಳಿಕೆ ಒಪ್ಪುಂಡು ಆ ಜಾಗ ದೆಪ್ಪು ನೆಟ್ಟು ನಮ್ಮಲ್ಲ ಒಂಜಿ ಎಲ್ಲಿಯ ಕೊಡುಗೆ ಇತ್ತುಂಡು ಪ್ರಯತ್ನ ಇತ್ತುಂಡು ಯಾಕೆನ್ನಾಗ ಆ ಜಾಗದ ಬೆಲೆನ ನಂಗೆ ಕೊರಿಯರಿಗೆ ಸಾಧ್ಯತೆ ಇಜ್ಜಿ ಅಂಡ ಅವು ದೇವಸ್ಥಾನದ ಬತ್ತಿರ್ದೆ ನಂಗೆ ದೆಪ್ಪೆರೆಗೆ ತಿಕ್ಕಣಂದಂಡ ಐಟು ನಮ್ಮಲ್ಲ ದುಡ್ಡು ಬುರ್ದಿತ್ತನಂದಂಡ ನಂಗೆ ಒಂಜಿ ಸಮಾಧಾನ ಪುಣ್ಯ ನಾನು ಬೆಂತಿನೆಟ್ಟು ದೇವರಿಗೆ ಇಂಚಿತ್ತಿನ ಒಂಜಿ ಸಮರ್ಪಣೆ ಆತಂಡು ಪನ್ಪಿನ ಒಂಜಿ ಧನ್ಯತಾ ಭಾವ ನಂಕಲ ಉಪ್ಪುಣ ಒಂಜಿ ಈ ಮಲ್ಲ ಅವಕಾಶ ಎಡ್ಡೆ ಅವಕಾಶ ನೇತ ಸದುಪಯೋಗನು ಮಾತ ಗ್ರಾಮಸ್ಥಿರ್ಲ ಬೊಣ್ಣಂತಿಲ ಗ್ರಾಮದಕ್ಕಲು ಮಾತಿರ್ಲ ನೇನು ಮಲ್ಪೊಡು ಸದುಪಯೋಗ ಮಲ್ಪೊಡು ನೇಕ ಒಂಜಿ ವಾರೋಗ 100 ರೂಪಾಯಿ ನಮ್ಮ ಐದು ಹೆಚ್ಚ ಇಲ್ಲದ ಪಿದಾಯ ಪೋಯಾಡ ಖರ್ಚು ಮಲ್ಪ ಒಂಜಿ ಅಂಗಡಿಗೆ ಪೋಯಾಡ ದೇವರಿಗೆ ಒಂಜಿ 100 ರೂಪಾಯಿ ದೆತ್ತದೀಪಿನ ಐದು ಹೆಚ್ಚಿಗೆ ಏತು ಸಾಧ್ಯ ಅಂಡಲ ದೆತ್ತದೀವಲ್ಲಿ ಆ ಜಾಗ ಐನು ಪ್ರತ್ಯೇಕವಾದ ಒಟ್ಟು ಮಲ್ತದ ಆ ದುಡ್ಡುನು ಪ್ರತ್ಯೇಕವಾದ ಈ ಜಾಗ ಖರೀದಿ ಮಲ್ಪನ ವ್ಯವಸ್ಥೆಗೆ ಉಪಯೋಗ ಮಲ್ಪನ ಅಂಚಿತಿನ ಒಂಜಿ ಯೋಜನೆಗೆ ಬೈದಿನ ಭಾರಿ ಮಲ್ಲ ವಿಷಯ ಈ ಯೋಜನೆಗೆ ಮಾತಿರ್ಲ ಸಹಕಾರ ಮಲ್ಪೊಡು ಈ ಒಂಜಿ ಎಡ್ಡೆ ಯೋಜನೆಗೆ ಮಾತಿರ್ಲ ಕೈದಿರ್ತದ ಜೋರಾಯಿನ ಕೈತಾಟಿ ಬೊಟ್ಟುಡು ಆಯ್ತಾ ಒಟ್ಟಿಗೆನೆ ಊರು ದಕ್ಲಿಗೆ ಬ್ರಹ್ಮಕಲಶದ ಒಂಜಿ ಯೋಜನೆಗೆ ಬೋಡದು ಪ್ರತಿ ಒಂಜಿ ಜಿಲ್ಲೆಗೆ ಈತು ಪನ್ಪಿನ ಅಂಚಿತಿನ ಒಂಜಿ ವಿಚಾರನು ಮಲ್ತದು ಅವೇನು ನಂಗೆ ಹೊರನೇ ಕೊರಿಯರೆ ಸಾಧ್ಯ ಆಪುಜಿದ್ನ ಅಂಡ ಬೇತೆ ಹಂತೋಡ ಏನು ಕೊರ್ದು ದೇವರನ ಸೇವೆಗೂ ಆ ದುಡ್ಡನ್ನು ಕೊರೋಲಿ ಪನ್ಪಿನ ಅಂಚಿತಿನಲ್ಲ ಒಂಜಿ ಎಲ್ಲಿಯ ಒಂಜಿ ಯೋಚನೆ ಆ ಯೋಚನೆಗ್ಲ ಮಾತಿರ್ಲ ಸಹಕಾರ ಮಲ್ತದ ಅಂತೂ ಇಂತೂ ಕಲ್ಲುಡೇಲು ದೇವಸ್ಥಾನಡ್ ನಡಪನಂಚಿತಿನ ಕೆಲಸಗೂ ಕರಸಹಾಯದ ಕೊರತೆ ಅಂತೂ ಏಪೋಗುಲ ಬೈದಿಜಿ ಅವಿತ ಒಟ್ಟಿಗೆನೆ ಒಂಜಿ ಮಹಿಳಾ ಶಕ್ತಿ ದಕ್ಕಲ್ನ ಸಹಾಯ ಮಹಿಳಾ ಒಂಜಿ ಗುಂಪು ದಕ್ಕಲ್ನ ಸಹಾಯ ಇಂದು ಪ್ರತಿ ಆಂಜೋಲೆಲ್ಲ ಮೀರ್ಸಾವನಂಚಿತಿನ ಬೇಲೇನು ಈ ಗ್ರಾಮ ದೇವಸ್ಥಾನಡ್ ಪೊಂಜೋಲ್ನ ಸಮಿತಿ ಮಲ್ಪುಂಡು ಪನ್ಪಿನವು ಭಾರಿ ಖುಷಿತ ವಿಷಯ ಎಂಕ್ಲಿಗೆ ಮಾತೆರೆಗ್ಲೈತ ಬಗ್ಗೆ ಹೆಗ್ಗಳಿಕೆ ಉಂಡು ಅಂಚನೆ ಮಾತ ಊರುಡು ಈ ದೈವತಾ ಕಾರ್ಯಕ್ರಮಲು ಉಂತೊಂದು ಬರ್ಪಿನಂಚಿತ್ತಿನ ಸಂದರ್ಭಡು ಈ ಸದಾಶಿವ ದೇವಸ್ಥಾನೋಡು ಇನಿ ಮುಟ್ಟಲ ನಗರ ಭಜನದ ಮಲ್ಲ ಗ್ರಾಮ ಅಂದಾಂಡಲ ಆ ಗ್ರಾಮದ ಸೀಮೆ ಮುಟ್ಟೊಂದು ಪ್ರತಿ ಇಲ್ಲಗ ಪೋದು ನಗರ ಭಜನೆ ಮಲ್ತದು ಆ ನಗರ ಭಜನದ ಮುಕ್ತಾಯ ಎಕ್ಕ ಭಜನೆಡು ಮಲ್ಪನಂಚಿತ್ತಿನ ಸಂಪ್ರದಾಯನ ಇನಿ ಮುಟ್ಟಲ ಒರ್ತುದನ್ನು ಪಂದಾಂಡ ಅವು ಕಲ್ಲುಡೇಲು ಸದಾಶಿವ ದೇವಸ್ಥಾನ ಅಂದು ಪಂಡ ತಪ್ಪ ಒಂದು ಈ ಹೆಗ್ಗಳಿಕೆಲ್ಲ ನಂಕೊಂಡು ಈ ಭಜನಾ ಮಂಡಳಿದ ಜೋಕುಲ್ಲ ಒಂಜಿ ಈ ದೇವಸ್ಥಾನದ ವಿಷಯಲು ನಡಪನಂಚಿತ್ತಿನ ಸಂದರ್ಭಡು ಒಂಜಿ ಇನ್ವಿಟೇಷನ್ ಆದಪ್ಪು ಒವ್ವೇ ರೀತಿದ ಒಂಜಿ ವ್ಯವಸ್ಥೆಯಲು ಊರ್ದೋಲ ಇದ್ದ ಜನಕ್ಲಿಗೆ ಸಂಪರ್ಕಗೂ ಮುಟ್ಟೋಡು ಪನ್ಪಿನಂಚಿತ್ತಿನ ವ್ಯವಸ್ಥೆ ಇತ್ತು ನಾನು ಇನ್ನು ಮಾತ ದಾಲ ಒಂಜಿ ನ್ಯೂನತೆ ದಾಂತಿ ಲೆಕ್ಕ ಮಲ್ಪನಂಚಿತ್ತಿನ ಒಂಜಿ ಮಲ್ಲ
ಒಂಜಿ ಭಜನಾ ಸಮಿತಿ ನಮ್ಮೊಟ್ಟಿಗೆ ಉಂಡು ಇಂಚಿತ್ತಿನ ಮಾತ ಸಮಿತಿಲು ಊರ್ದ ಪರ ಊರ್ದ ದಾನಿಲು ಹಿತೈಷಿಲು ಉಪ್ಪುನಗ ನಮ್ಮ ಎನ್ನಿನ ರೀತಿಡ್ 9 ತಿಂಗಳು ನಡುಪುನಂಚಿತ್ತಿನ ಕಾರ್ಯವನ್ನು ಅಜೇ ತಿಂಗಳು ಮುಗಿತದು ಬೊಕ್ಕ ತಯಾರಿದ ಕೆಲಸ ಮಲ್ಪುನೇನು ನಮ್ಮ ಮುಂದುವರಿಸವಲ್ಲಿ ಪನ್ಪಿನೇಕ ದಾಲ ತಪ್ಪಿಜ್ಜಿ ಇನ್ನಿತ ದಿನೊಟ್ಟು ಬೈದಿನಂಚಿತ್ತಿನ ಮಾತ ಬಿನ್ನೇರು ಪೊರ್ಲ ರೀತಿಡ್ ಸಹಾಯ ಮಲ್ತದು ಪಂಡಿನಂಚಿತ್ತಿನ ಪುರ್ತುಡು ಲೆತ್ತಿನಂಚಿತ್ತಿನ ಲೆಪ್ಪೋಲೆಗ್ ಕೆಬಿ ಕೊರ್ದು ಬತ್ತದು ಇನ್ನಿತ ದಿನತ ಈ ಕಲ್ಲುಡಿಯಲು ಸದಾಶಿವ ದೇವಸ್ಥಾನದ ವಿಜ್ಞಾಪನಾ ಪತ್ರ ಬಿಡುಗಡೆತ ಕಾರ್ಯಕ್ರಮನು ನೆರವೇರಿಸಾದು ಕೊರಿಯರು ಈ ಕಾರ್ಯಕ್ರಮದ ಕಡೇತ ಹಂತೋಡು ನಮ್ಮ ಮಾತೆರ್ಲವುಲ್ಲ ವಂದನಾರ್ಪಣೆ ಕೊರ್ಪಿನವು ನಮ್ಮ ಧರ್ಮ ಬೈದಿನಂಚಿತ್ತಿನ ಬಿನ್ನೆರೆಗ್ ಮಾತೆರೆಗ್ಲ ಒಂಜೇ ಪಾತೆರೋಡು ವಂದನಾರ್ಪಣೆಯನ್ನು ಕೊರೊಂದುಲ್ಲ ದಯಪಂಡ ಮಸ್ತ್ ಪೂರ್ತಿ ಈ ವಿಚಾರವಾದ ಪಾತೆರ್ಯ ಇತ್ತೆ ಅಕುಲು ಪಾತೆರದ ಪ್ರಕಾರ ಅಕುಲು ಏರ್ಲ ಬಿನ್ನೆರದ ಅಕುಲು ಮಾತ ನಮ್ಮ ಅಕುಲು ನಿಕುಲು ನೊಟ್ಟುಗು ಎಂಕುಲುಲ್ಲ ಅಂತ ಪಣ್ಣಿನದು ಬೊಕ್ಕ ಅಕುಲ್ಲ ನಮ್ಮ ಅಕುಲು ಪನ್ಪಿನವು ನಂಗೆ ಧೈರ್ಯ ಆಂಡ್ ಅಂಚ ಇತ್ತೆರ್ದು ಬೊಕ್ಕನೆ ಅಕುಲು ನಮ್ಮ ಅಕುಲ ಆ ಧೈರ್ಯ ಹೊಡೆದವರ ಒಂಜೇ ಪಾತೆರಡು ಮಾತೆರೆಗ್ಲ ವಂದನಾರ್ಪಣೆಯನ್ನು ಕೊರೊಂದು ಬೈತಿನ ಅಂಚಿತ್ತಿನ ಮಾತ ಗ್ರಾಮಸ್ಥರಿಗೆ ಭಕ್ತರಿಗ್ಲ ವಂದನಾರ್ಪಣೆಯನ್ನು ಕೊರೊಂದು ಇನಿ ಅಗತೊಂಡರಂದಾಂಡಲ ನನ್ನ ಬೇರೆ ಬೇರೆ ದೇವಸ್ಥಾನಕ್ಕೂ ಬತ್ತೊಂದಿತ್ತದು ಮುಲ್ ನಡಪನಂಚಿತ್ತಿನ ಕಾರ್ಯಕ್ರಮಡು ಕೆಲಸೊಲೆಡು ಮಾತ ನಿಖಿಲ್ನ ಕರಸಹಾಯವನ್ನು ಮಲ್ತೊಂದು ಸರ್ವ ರೀತಿಯ ಸಹಕಾರ ಮಲ್ಪಡು ಪಂಡದ ನಿಖಿಲ್ನ ಕೇಳಲೊಂದು ಬಿನ್ನೆರೇನೆ ಸಬಿರ್ದು ನಿರ್ಗಮಿಸಾವುಡು